Hello everyone, welcome back to Knowledge for 21st Century YouTube channel and this is P.chaitra. ಇವತ್ತಿನ ಥಾಟ್ ನೋಡಿ, ಫೋಕಸ್ ಆನ್ ವೇರ್ ಯು ವಾಂಟ್ ಟು ಗೋ, ನಾಟ್ ಆನ್ ವಾಟ್ ಯು ಫಿಯರ್. ಫೋಕಸ್ ಅಂದರೆ ಏನು? ನಮ್ಮ ಗಮನ, ನಮ್ಮ ಆಸಕ್ತಿ ಏನರ ಮೇಲೆ ಇರಬೇಕು, ನಾವು ಎಲ್ಲಿಗೆ ಹೋಗಬೇಕು ಅನ್ನೋದ್ರ ಬಗ್ಗೆ ಮಾತ್ರ ನಾವು ಗಮನನ ಹರಿಸಬೇಕಾಗತ್ತೆ. ಅದ್ರ ಬದಲಾಗಿ ನಾವು ಹೋಗ್ತಾ ಇರೋ ಹಾದಿನಲ್ಲಿ ಯಾವ ತೊಂದರೆಗಳು ಬರ್ಬೋದು, ನಮಗೇನು ಅಡ್ಡಿಯಾಗ್ಬೋದು ಅನ್ನೋ ನಮ್ಮ ಭಯ ನಮ್ಮಲ್ಲಿರುತ್ತಲ್ವ, ಆ ಭಯದ ಮೇಲೆ ನಾವು ಗಮನನ ಹರಿಸದೆ ನಾವು ಎಲ್ಲಿಗೆ ಹೋಗಬೇಕು ಅದ್ರ ಬಗ್ಗೆ ಮಾತ್ರ ಗಮನನ ಹರಿಸ್ಬೇಕು ಅನ್ನೋದು ಈ ಒಂದು ಥಾಟ್ನ ಅರ್ಥ ಆಗಿದೆ. ಇವತ್ತು ನಾವು ಜಿಯೋಗ್ರಫಿ ಸಬ್ಜೆಕ್ಟ್ನ ವೆದರಿಂಗ್ ಅನ್ನೋ ಟಾಪಿಕ್ನ ನೋಡ್ತಾ ಇದ್ದೀವಿ. ವೆದರಿಂಗ್ ಅನ್ನೋ ಟಾಪಿಕ್ಕು ಸ್ವಲ್ಪ ಲೆಂತಿ ಆಗಿದೆ, ಹಾಗಾಗಿ ಪಾರ್ಟ್ 1 ಆ್ಯಂಡ್ ಪಾರ್ಟ್ 2 ಅಲ್ಲಿ ನಾವು ನೋಡ್ತಾ ಹೋಗೋಣ. ಇಟ್ ಈಸ್ ಯೂಸ್ಫುಲ್ ಫಾರ್ ಆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಲೆಟ್ಸ್ ಲರ್ನ್ ಟುಗೆದರ್ ವಿತ್ ಚೈತ್ರ ಆ್ಯಂಡ್ ಪವಿತ್ರ. ನೋಡಿಲಿ, ವೆದರಿಂಗ್ ಅಂದರೆ ಏನಪ್ಪ? ನಿಮಗೆ ನಾನು ಅರ್ಥ ಆಗೋ ರೀತಿಯಲ್ಲಿ ಸಿಂಪಲ್ ವರ್ಡ್ಸಲ್ಲಿ ಹೇಳಬೇಕು ಅಂದರೆ, ಈ ಹವಾಮಾನ, ವಾತಾವರಣದಲ್ಲಿ ಆಗ್ತಕ್ಕಂಥ ಏರುಪೇರುಗಳು ಇವೆಲ್ಲ ನಮ್ಮ ಪರಿಸರದಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ಬದಲಾಯಿಸುತ್ತೆ. ಅದರಲ್ಲಿ ನಿಧಾನಗತಿಯ ಒಂದು ಬದಲಾವಣೆ ಉಂಟಾಗೋದಕ್ಕೆ ಕಾರಣ ಆಗುತ್ತವೆ. ಸೊ ಈ ರೀತಿಯ ಒಂದು ಪ್ರಕ್ರಿಯೆಯನ್ನು ನಾವಿಲ್ಲಿ ವೆದರಿಂಗ್ ಅಂತ ಹೇಳ್ಬೋದು. ಓಕೆನಾ? ಹವಾಮಾನದ ಪರಿಣಾಮದಿಂದ ಉಂಟಾಗ್ತಕ್ಕಂಥ ಬದಲಾವಣೆಗಳನ್ನ ನಾವು ವೆದರಿಂಗ್ ಅಂತ ನೋಡ್ತಾ ಹೋಗ್ತೀವಿ. ನೋಡಿ, ದ ಅರ್ಥ್ಸ್ ಕ್ರಸ್ಟ್ ಈಸ್ ಕಾನ್ಸ್ಟೆಂಟ್ಲಿ undergoing geological changes caused by internal forces which create new relief features. ಅರ್ಥನ ಕ್ರಸ್ಟ್ ಅಂದ್ರೇನು? ಇದು ಭೂಮಿ ಅಂತ ನೀವು ಅಂದ್ಕೊಳ್ಳೋದಾದರೆ ಈ ಮೇಲ್ಪದರವನ್ನು ನಾವು ಕ್ರಸ್ಟ್ ಅಂತ ಕರಿತೀವಲ್ವಾ. ಸೊ ಈ ಕ್ರಸ್ಟ್ ಏನಾಗ್ತಾ ಇರುತ್ತೆ, ನಿರಂತರವಾಗಿ ಹಲವಾರು ಬದಲಾವಣೆಗಳನ್ನ ಹೊಂದುತ್ತಾ ಹೋಗುತ್ತೆ. ಅದಕ್ಕೆ ಕಾರಣ ಕೆಲವೊಂದು ಆಂತರಿಕ ಶಕ್ತಿಗಳಾದರೂ ಆಗಿರ್ಬೋದು ಆ್ಯಂಡ್ ಇಂಟರ್ನಲ್ ಜೊತೆಗೆ ಎಕ್ಸ್ಟರ್ನಲ್ ಫೋರ್ಸಸ್ ಕೂಡ ಕಾರಣ ಆಗಿರುತ್ತೆ ಯಾವೊಂದು ಅರ್ತ್ ಕ್ರಸ್ಟಲ್ಲಿ ಬದಲಾವಣೆಗಳು ಉಂಟಾಗೋದಕ್ಕೆ. ಈ ಒಂದು ಕಾರಣಗಳಿಂದ, ಈ ಒಂದು ಇಂಟರ್ನಲ್ ಫೋರ್ಸ್ ಅಥವಾ ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ಏನು ಬದಲಾವಣೆಗಳು ಉಂಟಾಗುತ್ತಲ್ವಾ, ಸೊ ಇವು ಏನು ಮಾಡುತ್ತೆ, ನಮ್ಮ ಭೂಮಿಯ ಮೇಲ್ಪದರದಲ್ಲಿ ಹಲವಾರು ರೀತಿಯ ಮೇಲ್ಮೈ ಲಕ್ಷಣಗಳಲ್ಲಿ ಬದಲಾವಣೆ ಉಂಟಾಗೋದಕ್ಕೆ ಈ ಒಂದು ಇಂಟರ್ನಲ್ ಫೋರ್ಸಸ್ಸು ಕಾರಣ ಆಗುತ್ತೆ. ಓರೋಜೆನಿಸ್ build new mountain ranges. Uplift or depression of particular areas is caused by folding or faulting and volcanic disturbances also modify the landscape. ಓರೋಜೆನಿಸ್ ಏನು ಮಾಡುತ್ತೆ, ಮೌಂಟೇನ್ನ ಬಿಲ್ಡ್ ಮಾಡುತ್ತೆ. ಅಥವಾ ಇಲ್ಲಿ ಓರೋಜೆನಿಸ್ ಅಂದರೆ ಮೌಂಟೇನಲ್ಲಿ ಆಗ್ತಕ್ಕಂಥ ಬದಲಾವಣೆಗಳು. ಓಕೆನಾ? ಈಗ ಕೆಲವೊಮ್ಮೆ ಮೌಂಟೇನು ಬಿಲ್ಡ್ ಆದರೂ ಆಗ್ಬೋದು, ಅಥವಾ ಇನ್ನೂ ಎತ್ತರಕ್ಕೆ ಆ ಮೌಂಟೇನ್ ತಲುಪ್ಬೋದು ಆ ಮೌಂಟೇನು, ಅಥವಾ ಕೆಲವೊಂದು ಏರಿಯಾಗಳಲ್ಲಿ ಈ ಒಂದು ರೀತಿಯಾಗಿ ಏರಿಯಾ ಇದೆ ಅಂದರೆ ಇಲ್ಲಿ ಕೆಲವೊಂದು ಡಿಪ್ರೆಷನ್ ಆದರೂ ಉಂಟಾಗಬಹುದು. ಸೊ ಇವೆಲ್ಲ ಹೇಗೆ ಉಂಟಾಗುತ್ತೆ ಅಂದರೆ, ಭೂಮಿಯ ಪದರದಲ್ಲಿ ಏನಾಗುತ್ತೆ, ಈಗ 2 ಪದರಗಳಿದೆ ಅಂತಂದರೆ ಅವೆರಡೂ ಫೋಲ್ಡ್ ಆಗೋದ್ರಿಂದ ಆದರೂ ಆಗಿರ್ಬೋದು, ಅಥವಾ ಫಾಲ್ಟಿಂಗ್ ಆಗೋದ್ರಿಂದನಾದರೂ ಆಗಿರ್ಬೋದು. ಈ ರೀತಿಯ ಒಂದು ಓರೋಜೆನಿಸಿಸ್ ಪ್ರೋಸೆಸ್ಗಳು ನಡೆಯೋದನ್ನು ನಾವು ನೋಡ್ತೀವಿ ಎಲ್ಲಿ? ಲ್ಯಾಂಡ್ಸ್ಕೇಪಲ್ಲಿ. ಮೀನ್ ವೈಲ್ ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ವರ್ಕಿಂಗ್ ವಿಗರಸ್ಲಿ ಟು ವೇರ್ ಅವೇ ದ ಸರ್ಫೇಸ್. ಈಗ ಇಂಟರ್ನಲ್ ಫೋರ್ಸಸ್ಸಿಂದ ಏನಾಗ್ತಾ ಇದೆ, ಇಲ್ಲಿ ಲ್ಯಾಂಡ್ಸ್ಕೇಪಲ್ಲಿ ಚೇಂಜಸ್ ಏನಾಗ್ತಾ ಇದೆ, ಮೌಂಟೇನ್ ಆಗ್ತಾ ಇರ್ಬೋದು, ಅಥವಾ ಡಿಪ್ರೆಷನ್ ಉಂಟಾಗಬಹುದು. ಓಕೆನಾ? ಅಥವಾ ಮೌಂಟೇನ್ನ ಅಪ್ಲಿಫ್ಟ್ ಉಂಟಾಗ್ಬೋದು. ಇದೆಲ್ಲ ಇಂಟರ್ನಲ್ ಫೋರ್ಸಸ್ಸಿಂದ ಆಗ್ತಾ ಇರ್ತಕ್ಕಂಥ ಓರೋಜೆನಿಸಿಸ್ ಅಂತ ನಾವು ಹೇಳ್ಬೋದು. ಇನ್ನು ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ನಾವು ನೋಡೋದಾದರೆ, ಎಕ್ಸ್ಟರ್ನಲ್ ಫೋರ್ಸಸ್ ಆರ್ ವರ್ಕಿಂಗ್ ವಿಗರಸ್ಲಿ ಟು ವೇರ್ ಅವೇ ದ ಸರ್ಫೇಸ್ ಆ್ಯಂಡ್ ದ ಇಂಟರಾಕ್ಷನ್ ಆಫ್ ದೀಸ್ ಕನ್ಸ್ಟ್ರಕ್ಟಿವ್ ಆ್ಯಂಡ್ ಡಿಸ್ಟ್ರಕ್ಟಿವ್ ಫೋರ್ಸಸ್ ಗಿವ್ಸ್ ರೈಸ್ ಟು ದ ಗ್ರೇಟ್ ಡೈವರ್ಸಿಟಿ ಆಫ್ ಪ್ರೆಸೆಂಟ್ ಡೇ ಲ್ಯಾಂಡ್ ಫಾರ್ಮ್ಸ್. ನೋಡಿ, ಇಲ್ಲಿ ಎಕ್ಸ್ಟರ್ನಲ್ ಫೋರ್ಸಸ್ಸಿಂದ ಈಗ ಭೂಮಿಯ ಮೇಲ್ಪದರ ಇಲ್ಲಿದೆ ಅಂತ ಅಂದ್ಕೊಳ್ಳೋಣ. ಇಲ್ಲಿ ಒಂದು ಮರಳಿನ ರಾಶಿ ಇರುತ್ತೆ ಅಂತ ನಾವು ಅಂದ್ಕೊಳ್ಳೋದಾದರೆ, ಎಕ್ಸ್ಟರ್ನಲ್ ಫೋರ್ಸ್ ಏನು, ವಿಂಡ್ ಆಗಿರ್ಬೋದಾ. ಸೊ ಆ ವಿಂಡು ಬೀಸೋದ್ರಿಂದ ಏನಾಗ್ಬೋದು, ಇಲ್ಲಿ ಮೂಮೆಂಟ್ ಆಗ್ಬೋದಲ್ವಾ, ವೇರ್ ಅವೇ ಆಗ್ಬೋದು. ಇಲ್ಲಿರ್ತಕ್ಕಂಥ ಒಂದು ಮರಳಿನ ರಾಶಿ ವೇರ್ ಅವೇ ಆಗ್ಬೋದು. ಸೊ ಈ ರೀತಿಯ ಒಂದು ಕಾರ್ಯಗಳನ್ನ ಮಾಡ್ತಕ್ಕೆ ಏನು ಎಕ್ಸ್ಟರ್ನಲ್ ಫೋರ್ಸ್ಗಳು ಕಾರಣ ಆಗಿರುತ್ತಲ್ವಾ, ಅದು ಕನ್ಸ್ಟ್ರಕ್ಟಿವ್ ಆದರೂ ಆಗಿರ್ಬೋದು, ಅಥವಾ ಡಿಸ್ಟ್ರಕ್ಟಿವ್ ಆದರೂ ಆಗಿರ್ಬೋದು. ಯಾವುದನ್ನಾದರೂ ಬಿಲ್ಡ್ ಮಾಡೋದಾದರೂ ಆಗಿರ್ಬೋದು, ಅಥವಾ ಇಲ್ಲಿರ್ತಕ್ಕಂಥ ಮರಳನ್ನು ಬೇರೆ ಕಡೆ ಹೀಗೆ ಡಿಸ್ಟ್ರಕ್ಟ್ ಮಾಡೋ ಕಾರಣ ಏನಾದರೂ
ಕಾರ್ಯನಾದರೂ ಆಗಿರ್ಬೋದು. ಈ ಒಂದು ಇಂಟರ್ನಲ್ ಎಕ್ಸ್ಟರ್ನಲ್ ಫೋರ್ಸಸ್ಗಳಿಂದ ಈಗ ನಾವು ಪ್ರೆಸೆಂಟ್ ಡೇ ನಾವು ಇವತ್ತಿನ ಏನು ಒಂದು ಲ್ಯಾಂಡ್ ಫಾರ್ಮ್ಗಳನ್ನ ನೋಡ್ತಾ ಇದ್ದೀವಲ್ವಾ, ಸೊ ಅದಕ್ಕೆ ಇವೆಲ್ಲವೂ ಕಾರಣ ಆಗಿರುತ್ತೆ. ದ ಪ್ರೋಸೆಸ್ ಆಫ್ ವೇರಿಂಗ್ ಅವೇ ದ ಅರ್ತ್ ಕಾಸಸ್ ಅ ಜನರಲ್ ಲೋವರಿಂಗ್ ಆ್ಯಂಡ್ ಲೆವೆಲಿಂಗ್ ಔಟ್ ಆಫ್ ದ ಸರ್ಫೇಸ್. ಇಟ್ ಈಸ್ ನೌನ್ ಆಸ್ ಡಿನುಡೇಷನ್ ಆ್ಯಂಡ್ ಈಸ್ ಕ್ಯಾರಿಡ್ ಔಟ್ ಇನ್ 4 phases. ಈಗ ನಾವಿಲ್ಲಿ ಏನು ವೇರಿಂಗ್ ಅವೇ ಆಗ್ತಾ ಇರ್ತಕ್ಕಂಥ ಒಂದು ಪ್ರೋಸೆಸ್ನ ನೋಡ್ತಾ ಇದ್ದೀವಿ. ಇದು ಏನು ಮಾಡುತ್ತೆ ಅಂದರೆ, ಅರ್ತ್ ಇದೆ ಅಂತಂದರೆ ಈ ಒಂದು ಮೇಲ್ಪದ್ರದಲ್ಲಿ ಏನಾಗುತ್ತೆ, ಜನರಲ್ ಆಗಿ ಲೋವರಿಂಗ್ ಆದರೂ ಆಗ್ಬೋದು ಅಥವಾ ಒಂದು ಸರ್ಫೇಸ್ನ ಲೆವೆಲ್ ಆದರೂ ಮಾಡಬಹುದು. ಈ ರೀತಿಯ ಒಂದು ಪ್ರೋಸೆಸ್ನ ನಾವೇನು ಕರಿತೀವಿ, ಡೆನುಡೇಷನ್ ಅಂತ ಕರಿತೀವಿ. ಈ ಡಿನುಡೇಷನ್ ಅನ್ನೋದು ಎಷ್ಟು ಫೇಸಸ್ಗಳಲ್ಲಾಗುತ್ತೆ ಅಂದರೆ ನಾವು ಮೇಯ್ನಾಗಿ ಕ್ಯಾಶುಯಲ್ ಆಗಿ ನಾವು 4 ಫೇಸಸ್ಸಲ್ಲಿ ನೋಡಬಹುದು. ಓಕೆನಾ. ಡೆನ್ಯುಡೇಷನ್ನ ಒಂದು ಪಾರ್ಟು ಏನಾಗಿದೆ, ವೆದರಿಂಗ್. ಓಕೆನಾ. ಇವತ್ತಿನ ನಮ್ಮ ಟಾಪಿಕ್ ಕೂಡ ಇದೇ ಆಗಿದೆ. ಸೊ ನೋಡಿ, ಡೆನ್ಯುಡೇಷನ್ನ ಒಂದು ಫೇಸು ವೆದರಿಂಗ್, ಅದನ್ನು ನಾವು ತಿಳ್ಕೊಳ್ಬೇಕು. ನೀವಿಲ್ಲಿ ಇಮೇಜಲ್ಲಿ ನೀವು ನೋಡ್ತಾ ಇದ್ದೀರಾ, ನಿಮಗೆ ಕಾಣಿಸ್ತಾ ಇದೆ. ಡೆನ್ಯುಡೇಷನ್ ಹೇಗಾಗ್ತಾ ಇದೆ ನೋಡಿ, ಇಲ್ಲಿ ಒಂದು ಬೆಟ್ಟ ಇದೆ, ನಿಮ್ಗೆ ಕಾಣಿಸ್ತಾ ಇದೆ. ಇಲ್ಲಿ ವೆದರಲ್ಲಿ ಏನಾಗ್ತಾ ಇದೆ, ಮಳೆ ಉಂಟಾಗ್ತಾ ಇದೆ. ಸೊ ಆ ಮಳೆ ಬೀಳ್ತಾ ಇರೋದ್ರಿಂದ ಆ ಬೆಟ್ಟದಲ್ಲಿರ್ತಕ್ಕಂಥ ಕೆಲವು ಪಾರ್ಟಿಕಲ್ಸ್, ಏನು ಸಾಯಿಲ್ ಪಾರ್ಟಿಕಲ್ಸ್ ಆಗಲಿ, ರಾಕ್ಸ್ ಆಗಲಿ, ಆ ಮಳೆ ಬಿದ್ದಾಗ ಅಲ್ಲೇನಾಗುತ್ತೆ, ಅವುಗಳಲ್ಲಿ ಕೆಲವು ಸಡಿಲತೆ ಉಂಟಾಗಿ ಅವೇನಾಗುತ್ತೆ, ಕೆಳಗಡೆ ಜಾರ್ತಾ ಇದೆ. ಈ ಜಾರೋ ಅಂತ ಒಂದು ಪ್ರಕ್ರಿಯೆನ ನಾವು ಮಾಸ್ ವೇಸ್ಟಿಂಗ್ ಅಂತ ಕರಿತೀವಿ. ಮಳೆ ಬಂದು ಅವೆಲ್ಲ ಮೂಮೆಂಟ್ ಆಗಿದ್ದು ಏನಾಯಿತು, ವೆದರಿಂಗ್ ಆಯಿತು. ಅವೆಲ್ಲ ಮಾಸ್ ಆಗಿ ಹೋಗ್ತಾ ಇರೋದನ್ನು ಮಾಸ್ ವಾಸ್ಟಿಂಗ್ ಅಂತ ಕರಿತೀವಿ. ಇನ್ನು ಸವಕಳಿ ಉಂಟಾಗೋದನ್ನು ನಾವೇನು ಹೇಳ್ತೀವಿ, ಎರೋಷನ್ ಅಂತ ಕರಿತೀವಿ. ಓಕೆನಾ. ಈಗ ಎಲ್ಲಾದರೂ ಒಂದು ಕಡೆ ನೀವು ನೋಡೋದಾದರೆ, ಈ ಗಾಳಿ ಬಂದು ಇಲ್ಲಿಂದ ಮಣ್ಣು ಏನಾಗುತ್ತೆ, ಎರೋಷನ್ ಆಗ್ತಾ ಇದೆ ಅಂತ ಅಂದ್ಕೊಳ್ಳೋಣ. ಆ ಎರೋಷನ್ ಆಗ್ತಾ ಇರ್ತಕ್ಕಂಥ ಮಣ್ಣು ಬೇರೆ ಒಂದು ಕಡೆ ಹೋಗಿ ಡೆಪಾಸಿಟ್ ಆಗಬೇಕು ಅಂದರೆ ಟ್ರಾನ್ಸ್ಪೋರ್ಟೇಷನ್ ಆಗಲೇಬೇಕಲ್ವಾ. ಸೊ ಇಲ್ಲಿ ಎರೋಷನ್ ಆಗಿರ್ತಕ್ಕಂಥ ಮಣ್ಣು ಟ್ರಾನ್ಸ್ಪೋರ್ಟೇಷನ್ನ ಮೂಲಕ ಡೆಪೋಸಿಷನ್ ಆಗ್ತಾ ಇದೆ. ಈ ಎಲ್ಲ ಪ್ರೋಸೆಸ್ಗಳನ್ನ ನಾವೇನು ಹೇಳ್ಬೋದು, ಡೆನ್ಯುಡೇಷನ್ ಅಂತ ಹೇಳ್ತೀವಿ. ಅದರಲ್ಲಿ ಒಂದು ಫೇಸ್ ಏನು, ವೆದರಿಂಗ್ ನೋಡಿ, ದ ಗ್ರ್ಯಾಜುವಲ್ ಡಿಸ್ಇಂಟಿಗ್ರೇಷನ್ ಆಫ್ ರಾಕ್ಸ್ ಬೈ ಅಟ್ಮಾಸ್ಫರಿಕ್ ಆರ್ ವೆದರ್ ಫೋರ್ಸಸ್. ನಾನೇನು ಹೇಳಿದೆ ನಿಮಗೆ, ಇಲ್ಲಿರ್ತಕ್ಕಂಥ ಕಲ್ಲು ಅಥವಾ ಮಣ್ಣು, ಓಕೆನಾ, ಪಾರ್ಟಿಕಲ್ಸ್ ಆಫ್ ಸಾಯಿಲ್ಸ್ ಅಂತ ಹೇಳಿದೆ, ಅಥವಾ ಏನು ರಾಕ್ಸ್ ಅಂತ ಹೇಳಿದೆ ಅಲ್ವಾ. ಸೊ ಈ ಒಂದು ರಾಕ್ಗಳು ಹೀಗೆ ಕೂಡ್ಕೊಂಡು ಇರ್ತವೆ ಅಂತ ಅಂದ್ಕೊಳ್ಳೋಣ. ಮಳೆ ಬೀಳೋದ್ರಿಂದ ಅವೇನಾಗುತ್ತೆ, ಡಿಸ್ಇಂಟಿಗ್ರೇಟ್ ಆಗುತ್ತೆ, ಲೂಸ್ ಆಗುತ್ತೆ, ಸಡಿಲಗೊಳ್ತವೆ. ಏನಕ್ಕೆ, ಮಳೆ ಬೀಳ್ತಾ ಇದೆಯಲ್ಲ ಅದಕ್ಕೆ. ನೀರು ಬಂದು ಇಲ್ಲಿ ಕೆಲವು ಕಾರಣಗಳಿಂದ ಏನಾಗುತ್ತೆ, ಆ ಒಂದು ಗಟ್ಟಿಯಾಗಿ ಹಿಡಿದಿಟ್ಕೊಳ್ತಾ ಇರ್ತಕ್ಕಂಥದ್ದು ನೀರು ಬಿದ್ದಾಗ ಸಡಿಲವಾಗುತ್ತಲ್ವಾ. ಸೊ ಈ ಒಂದು ಅಟ್ಮಾಸ್ಫರಿಕ್ ಆರ್ ವೆದರಿಂಗ್ ಫೋರ್ಸಸ್ ಅಂದರೆ ನಾವಿಲ್ಲಿ ರೈನ್ ಅಂತ ನೋಡ್ಬೋದಲ್ವಾ, ವಾಟರ್ ಅಂತ ನೋಡ್ತಾ ಇದ್ದೀವಿ. ಸೊ ಈ ಫೋರ್ಸಿಂದ ಈ ಒಂದು ರಾಕಲ್ಲಿ ಆಗ್ತಾ ಇರ್ತಕ್ಕಂಥ ಗ್ರ್ಯಾಜುವಲ್ ನಿಧಾನಗತಿಯ ಒಂದು ಡಿಸ್ಇಂಟಿಗ್ರೇಷನ್ ನಾವು ವೆದರಿಂಗ್ ಅಂತ ಕರಿತೀವಿ. ಈಗ ವೆದರಿಂಗ್ ನಿಮಗೆ ಅರ್ಥ ಆಯ್ತಲ್ವಾ. ಇನ್ನು ಮುಖ್ಯಿರ್ತಕ್ಕಂಥ ಒಂದು 4 ಫೇಸ್ಗಳನ್ನ ಸಿಂಪಲ್ ಆಗಿ ನೋಡೋಣ. ನೆಕ್ಸ್ಟ್ ನಾವು ವೆದರಿಂಗ್ನ ಕಂಪ್ಲೀಟಾಗಿ ತಿಳ್ಕೊಳ್ಳೋಣ. ಈಗ ನೆಕ್ಸ್ಟ್ ಫೇಸು ಡಿನ್ಯುಡೇಷನಲ್ಲಿ ಯಾವುದು, ಎರೋಷನ್. The active wearing away of the earth's surface by moving agents like running water, wind, ice and waves. ಎರೋಷನ್ ಅಂದ್ರೇನು, ಇಲ್ಲಿ ವೆದರಿಂಗ್ ಆಯ್ತಲ್ವಾ, ವೇರಿಂಗ್ ಅವೇ ಆಯಿತು ಏನು ರಾಕಿದ್ದು. ಈ ಒಂದು ವೇರಿಂಗ್ ಅವೇ ಆಗಿರ್ತಕ್ಕಂಥ ರಾಕ್, ಡಿಸ್ಇಂಟಿಗ್ರೇಷನ್ ಆಗಿರ್ತಕ್ಕಂಥ ರಾಕ್ಸ್ ಏನಾಗ್ತಾ ಇದೆ, ಇಲ್ಲಿ ರನ್ನಿಂಗ್ ವಾಟರ್ ಅಥವಾ ವಿಂಡ್ ಅಥವಾ ಐಸ್ನ ವೇವ್ಸು ಈಗ ಪಾಸ್ ಆಗ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅವು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಮೂವ್ ಆಗುತ್ತೆ. ಸೊ ಈ ಒಂದು ಪ್ರೋಸೆಸ್ನ ನಾವು ಎರೋಷನ್ ಅಂತ ಕರಿತಾ ಇದ್ದೀವಿ. ಅಂದರೆ ಸವಕಳಿ, ಮಣ್ಣಿನ ಸವಕಳಿ ನೀವು ಪ್ರೈಮರಿ ಸ್ಕೂಲಲ್ಲೆಲ್ಲ ತಿಳ್ಕೊಂಡಿರ್ತೀರಲ್ವಾ. ಏನು ಮಳೆ ಬರೋದ್ರಿಂದ ನೀರು ಹರಿದು ಆ ನೀರಿನ ಜೊತೆಯಲ್ಲೇ ಕೆಲವು ಕಲ್ಲು ಮಣ್ಣುಗಳು ಜೊತೆಯಲ್ಲೇ ಎರೋಷನ್ ಆಗಿ ಹೋಗಿರುತ್ತೆ. ಇದು ಕೂಡ ಒಂದು ಡಿನ್ಯುಡೇಷನ್ನ ಒಂದು ಫೇಸ್ ಅಂತ ನಾವಿಲ್ಲಿ ಹೇಳ್ತಾ ಇದ್ದೀವಿ. ನೆಕ್ಸ್ಟು ಟ್ರಾನ್ಸ್ಪೋರ್ಟೇಷನ್, ದ ರಿಮೂವಲ್ ಆಫ್ ದ ಎರೋಡೆಡ್ ಡೆಬ್ರೀಸ್ ಟು ನ್ಯೂ ಪೊಸಿಷನ್ಸ್. ಇಲ್ಲಿ ಕೆಲವೊಂದು ಡೆಬ್ರೀಸ್ ಅಂದರೆ ಏನಿಲ್ಲ, ಕಲ್ಲು ಮಣ್ಣಿನ ಒಂದು
ಪಾರ್ಟಿಕಲ್ಸ್ ಅಂತ ಹೇಳ್ಬೋದು. ಡೆಬ್ರಿ ಒಂದು ಕಡೆಯಿಂದ ಎರೋಷನ್ ಆಗಿದೆ, ಎರೋಡೆಡ್ ಆಗಿ ಮತ್ತೊಂದು ಕಡೆ ಹೋಗಿ ಅದೇನಾಗುತ್ತೆ, ಅಲ್ಲಿ ಹೊಸ ಒಂದು ಪೊಸಿಷನ್ನ ಪಡೆಯುತ್ತೆ. ಓಕೆನಾ? ಈ ಒಂದು ಸಂದರ್ಭದಲ್ಲಿ ಟ್ರಾನ್ಸ್ಪೋರ್ಟ್ ಆದಾಗ ಮಾತ್ರ ಅದು ಪೊಸಿಷನ್ನ ಪಡೆಯೋದು. ಇದನ್ನು ನಾವು ಟ್ರಾನ್ಸ್ಪೋರ್ಟೇಷನ್ನ ಫೇಸ್ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಇನ್ನು ಡೆಪೋಸಿಷನ್ ಅಂತಂದರೆ ದ ಡಂಪಿಂಗ್ ಆಫ್ ಡೆಬ್ರೀಸ್ ಇನ್ ಸರ್ಟೈನ್ ಪಾರ್ಟ್ಸ್ ಆಫ್ ದ ಅರ್ತ್ ವೇರ್ ಇಟ್ ಮೇ ಅಕ್ಯುಮುಲೇಟ್ ಟು ಫಾರ್ಮ್ ನ್ಯೂ ರಾಕ್ಸ್. ಡೆಪೋಸಿಷನ್ ಅಂದರೆ ಈ ಎರೋಷನ್ ಆಗಿರ್ತಕ್ಕಂಥದ್ದು ಟ್ರಾನ್ಸ್ಪೋರ್ಟೇಷನ್ ಆಗಿ ಕೊನೆಯಲ್ಲಿ ಏನಾಗುತ್ತೆ, ಒಂದು ಕಡೆ ಡೆಪಾಸಿಟ್ ಆಗುತ್ತೆ. ಅಂದರೆ ಏನಾಗುತ್ತೆ, ಸಂಚಯನ ಅಂತ ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಸವೆತ ಕಾರ್ಯ, ಸಾಗಾಣಿಕೆ, ಸಂಚಯನ ಅಂತ ಕನ್ನಡದಲ್ಲಿ ನೀವು ನೋಡ್ತಾ ಇದ್ದೀರಾ. ಇದನ್ನು ನಾವು ಒಂದು ಕಡೆ ಹೋಗಿ ಸೇರೋದನ್ನು ಡೆಪೋಸಿಷನ್ ಅಂತ ಕರಿತಾ ಇದ್ದೀವಿ. ಇದು ಎಲ್ಲನೂ ಏನು, ಡೆನ್ಯೂಡೇಷನ್ನ ಫೇಸಸ್ ಅಂತ ನಿಮಗೆ ಗೊತ್ತಾಯಿತು. ಇವತ್ತು ನಾವು ವೆದರಿಂಗ್ನ ನೋಡ್ತಾ ಇದ್ದೀವಿ, ಹೌದಲ್ವಾ? ನೋಡಿ, ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಇದು ನಿಮಗೆ ಫಿಸಿಕಲ್ ಜಿಯೋಗ್ರಫಿ ಆಫ್ G.C. ಲಿಯೋಂಗ್. G.C. ಲಿಯೋಂಗ್ ಅವರ ಫಿಸಿಕಲ್ ಜಿಯೋಗ್ರಫಿ ಟೆಕ್ಸ್ಟ್ ಬುಕ್ಕಿಂದ ನಾನು ನಿಮಗೆ ಈ ಒಂದು ವಿಷಯನ ತಿಳಿಸ್ತಾ ಇದ್ದೀನಿ. ನೋಡಿ, ಆಲ್ 4 phases ಆಫ್ ದ ಡೆನ್ಯೂಡೇಷನ್ ಪ್ರೋಸೆಸ್ ಆರ್ taking place simultaneously in different parts of the world at different rates, much depending on the nature of the relief, the structure of the rocks, the local climate and the interference by man. ನಮ್ಮ ಭೂಮಿಯಲ್ಲಿ ಒಂದಲ್ಲ ಒಂದು ಪ್ರದೇಶದಲ್ಲಿ, ಒಂದಲ್ಲ ಒಂದು ಸಮಯದಲ್ಲಿ ಸೈಮಲ್ಟೇನಿಯಸ್ಲಿ ನಿರಂತರವಾಗಿ ಅವು ಏನಾಗ್ತಾ ಇದೆ, ಆ ಒಂದು ಡಿನ್ಯೂಡೇಷನ್ ಪ್ರಕ್ರಿಯೆಗಳು ನಡೀತಾ ಇರುತ್ತವೆ. ಅದಕ್ಕೆ ಕಾರಣ ಏನಾಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ಕಲ್ಲಿನ ಸ್ಟ್ರಕ್ಚರ್ ಆದರೂ ಆಗಿರ್ಬೋದು, ಅಲ್ಲಿರ್ತಕ್ಕಂಥ ಒಂದು ರಿಲೀಫ್ನ ಫೀಚರ್ ಆಗಿರ್ಬೋದು, ಅಥವಾ ಕ್ಲೈಮೇಟ್ ಆಗಿರ್ಬೋದು, ಜೊತೆಗೆ ಇಂಟರ್ಫಿಯರೆನ್ಸ್ ಬೈ ಮ್ಯಾನ್, ಮನುಷ್ಯನ ಇಂಟರ್ಫಿಯರೆನ್ಸಿಂದ, ಎಲ್ಲ ಕಾರಣಗಳಿಂದ ಏನಾಗ್ತಾ ಇದೆ, ಡಿನ್ಯೂಡೇಷನ್ ಪ್ರೋಸೆಸ್ಸು ನಡೆಯುತ್ತೆ ಅಂತ ನಾವು ನೋಡ್ತಾ ಇದ್ದೀವಿ. ಈಗ ನೋಡಿ, ವೆದರಿಂಗ್ ಪರ್ಟಿಕ್ಯುಲರ್ ಆಗಿ ದ ವರ್ಕ್ ಆಫ್ ವೆದರಿಂಗ್ in breaking up of the rocks is of 2 kinds, namely chemical and physical or mechanical weathering, but processes involved in each are closely interrelated. weathering ನಲ್ಲಿ ನಾವು ಏನನ್ನ ನೋಡ್ತೀವಿ, ರಾಕ್ ಬ್ರೇಕಪ್ ಆಗ್ತಾ ಇರೋದನ್ನು ನೋಡ್ತಾ ಇದ್ದೀವಿ. ಓಕೆನಾ? ರಾಕು ಪೀಸ್ ಆಗ್ತಾ ಇರೋದನ್ನು ನಾವು ನೋಡ್ತೀವಿ ವೆದರಿಂಗಲ್ಲಿ. ಸೊ ಈ ಒಂದು ಪ್ರೋಸೆಸ್ನ ನಾವು 2 ಟೈಪಲ್ಲಿ ನೋಡ್ತೀವಿ. ಒಂದು ಕೆಮಿಕಲ್ ವೆದರಿಂಗ್ ಅಂತ, ಮತ್ತೊಂದು ಫಿಸಿಕಲ್ ಆರ್ ಮೆಕ್ಯಾನಿಕಲ್ ವೆದರಿಂಗ್ ಅಂತ. ಇವೆರಡು ಕೂಡ ಪರಸ್ಪರ ಒಂದಕ್ಕೊಂದು ಸಹ ಸಂಬಂಧವನ್ನು ಹೊಂದಿದೆ. 2 ಫಾರ್ಮ್ಗಳು, 2 ಕೈಂಡ್ಗಳು. ಅದರಲ್ಲಿ ನಾವೀಗ ಮೊದಲನೇದಾಗಿ ಕೆಮಿಕಲ್ ವೆದರಿಂಗ್ನ ನೋಡ್ತಾ ಹೋಗೋಣ. ಓಕೆ, ಕೆಮಿಕಲ್ ವೆದರಿಂಗ್ ಈಸ್ ದ ಬೇಸಿಕ್ ಪ್ರೋಸೆಸ್ ಬೈ ವಿಚ್ ಡೆನ್ಯೂಡೇಷನ್ ಪ್ರೊಸೀಡ್ಸ್. ನೋಡಿಲಿ, ಕೆಮಿಕಲ್ ವೆದರಿಂಗ್ ಏನಾಗ್ತಾ ಇದೆ ಇಲ್ಲಿ, ಡೆನ್ಯೂಡೇಷನ್ ಪ್ರಕ್ರಿಯೆ ನಡೆಯೋದಕ್ಕೆ ಮೂಲ ಪ್ರಕ್ರಿಯೆ ಯಾವುದಾಗಿರುತ್ತೆ, ಕೆಮಿಕಲ್ ವೆದರಿಂಗ್ ಆಗಿರುತ್ತೆ. ಇಟ್ ಈಸ್ ದ ಎಕ್ಸ್ಟ್ರೀಮ್ಲಿ ಸ್ಲೋ ಆ್ಯಂಡ್ ಗ್ರ್ಯಾಜುವಲ್ ಡಿಕಂಪೋಸಿಷನ್ ಆಫ್ ರಾಕ್ಸ್ ಡ್ಯೂ ಟು ಎಕ್ಸ್ಪೋಜರ್ ಟು ಏರ್ ಆ್ಯಂಡ್ ವಾಟರ್. ಈ ಒಂದು ಕೆಮಿಕಲ್ ವೆದರಿಂಗ್ ಹೇಗಪ್ಪ ಆಗುತ್ತೆ ಅಂತಂದರೆ, ಇದು ತುಂಬ ನಿಧಾನಗತಿಯಲ್ಲಿ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ. ಇದು ಕಲ್ಲುಗಳು, ರಾಕ್ಸ್ ಏನಾಗುತ್ತೆ, ಈ ಒಂದು ಪ್ರಕ್ರಿಯೆಯಲ್ಲಿ ಡಿಕಂಪೋಸಿಷನ್ ಆಗುತ್ತೆ. ಓಕೆನಾ? ಈ ಒಂದು ಕಲ್ಲು ರಾಕ್ ಇದೆ ಅಂತಂದರೆ ಅದು ಡಿಕಂಪೋಸ್ ಆಗುತ್ತೆ, ಬ್ರೇಕಪ್ ಆಗುತ್ತೆ, ಛಿದ್ರ ಆಗುತ್ತೆ. ಅದೇನು ತನ್ನ ಸೈಜಲ್ಲಿ ಅದು ಕಡಿಮೆಯನ್ನು ಮಾಡಿಕೊಳ್ಳುತ್ತೆ. ಸೊ ಈ ಒಂದು ಕ್ರಿಯೆ ಏನಕ್ಕಾಗಿ ನಡೀತಾ ಇದೆ, ಅದು ಗಾಳಿ ಮತ್ತು ನೀರಿಗೆ ಏನಾಗಿದೆ, ಎಕ್ಸ್ಪೋಸ್ ಆಗ್ತಾ ಇದೆ. ಗಾಳಿ ಮತ್ತು ನೀರು ಈ ಎರಡೂ ಸೇರ್ಕೊಂಡ್ಬಿಟ್ಟು ಈ 2 ಕಾರಣಗಳಿಂದ ಕಲ್ಲು ಇಲ್ಲಿ ಡಿಕಂಪೋಸ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ನೋಡಿ, ಡಿಕಂಪೋಸ್ ಅನ್ನೋದಕ್ಕೆ ಉದಾಹರಣೆ ನೀವು ಇಲ್ಲಿ ನೋಡ್ಬೋದಲ್ವಾ, ಇದು ಒಂದು ರಾಕ್ನ ಸ್ಟ್ರಕ್ಚರ್ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಡಿಕಂಪೋಸ್ ಆಗ್ತದೆ ಅಂದರೆ ಮಳೆ, ಗಾಳಿ, ಈ ರೀತಿಯ ಕಾರಣಗಳಿಂದಾಗಿ ಇಲ್ಲಿ ಏನಾಗ್ತಾ ಇದೆ, ರಾಕು ಡಿಕಂಪೋಸ್ ಆಗಿದೆ. ಈ ಇಮೇಜಲ್ಲೂ ಅಷ್ಟೇ ಡಿಕಂಪೋಸ್ ಆಗಿದೆ, ನೀವು ನೋಡ್ತಾ ಇದ್ದೀರಲ್ವಾ. ಸೊ ಈ ಗಾಳಿ ಮತ್ತು ಮಳೆ ಅಥವಾ ನೀರು, ಈ ಕಾರಣಗಳಿಂದ ಇಲ್ಲಿ ಆಗ್ತಕ್ಕಂಥ ಒಂದು ವೆದರಿಂಗ್ನ ನಾವು ಕೆಮಿಕಲ್ ವೆದರಿಂಗ್ ಅಂತ ಕರಿತೀವಿ. ಯಾಕಂದರೆ ಏರ್ ಆ್ಯಂಡ್ ವಾಟರ್ ಕಂಟೈನ್ ಕೆಮಿಕಲ್ ಎಲಿಮೆಂಟ್ಸ್ ವಿಚ್ ಥಾಟ್ ದೇ ಮೇ ಬಿ ಇನ್ ಸ್ಮಾಲ್ ಕ್ವಾಂಟಿಟೀಸ್ ಆರ್ ಸಫಿಷಿಯಂಟ್ ಟು ಸೆಟ್ ಅಪ್ ಕೆಮಿಕಲ್ ರಿಯಾಕ್ಷನ್ಸ್ ಆನ್ ದ ಸರ್ಫೇಸ್. ಕೆಮಿಕಲ್ ವೆದರಿಂಗ್ ಆಗೋದಕ್ಕೆ ಏರ್ ಮತ್ತು ವಾಟರ್ ಕಾರಣ. ಯಾಕಂದರೆ ಏರ್ ಮತ್ತು ವಾಟರಲ್ಲಿ ಕೆಮಿಕಲ್ ಎಲಿಮೆಂಟ್ಸ್ ಇದೆ.
ಹೇಗೆ ಕೆಮಿಕಲ್ ಎಲಿಮೆಂಟ್ಸ್ ಇದೆ ಅಂದರೆ, ಏರ್ ಅಂದ್ರೇನು, ಅದರಲ್ಲಿ ಆಕ್ಸಿಜನು, ಕಾರ್ಬನು, ಈ ರೀತಿಯಾಗಿ ಎಲ್ಲ ಕೆಮಿಕಲ್ಸ್ ಇದೆ ಅಲ್ವಾ. ಸೊ ವಾಟರಲ್ಲಿ H2O ಇರೋದನ್ನು ನೀವು ನೋಡ್ತೀರಾ. ಸೊ ಈ ಕೆಮಿಕಲ್ಸ್ ಏನು ಮಾಡುತ್ತೆ, ಆ ಒಂದು ಕೆಮಿಕಲ್ ರಿಯಾಕ್ಷನ್ಗಳು, ಅದರ ಕೆಮಿಕಲ್ ಎಲಿಮೆಂಟು ಕಮ್ಮಿ ಆದರೂ ಇರಲಿ ಜಾಸ್ತಿ ಆದರೂ ಇರಲಿ, ಆ ಒಂದು ರಿಯಾಕ್ಷನ್ ಆಗೋದಕ್ಕೆ ಕಾರಣ ಆಗ್ತಾ ಇದ್ದಾವೆ. ಸೊ ಆ ರೀತಿಯಾಗಿ ನಾವು ಇಲ್ಲಿ ನೋಡಿದಾಗ ಈ ರೀತಿಯ ಒಂದು ವೆದರಿಂಗ್ನ ಕೆಮಿಕಲ್ ವೆದರಿಂಗ್ ಅಂತ ಕರಿತಾ ಇದ್ದೀವಿ. ನೋಡಿ, layers of exposed rocks. Such reactions may weaken or entirely dissolve certain constituents of the rocks, thus loosening the other crystals and weakening the whole surface. For example, in Malaysia, the surface of granite which has been exposed to the weather is found to be pitted and rough. This is because the granite is made of three main minerals: quartz, feldspar and mica. The feldspar is more quickly weathered than the quartz, and thus the feldspar crystals are worn away. The quartz crystals are eventually loosened in this way and form a course of sandy residue. ನೋಡಿ, ಈ ಒಂದು ರೀತಿಯ ಒಂದು ಏನಾಗ್ತಾ ಇದೆ, ಕೆಮಿಕಲ್ ರಿಯಾಕ್ಷನಿಂದ ಈ ಮಲೇಷ್ಯಾದಲ್ಲಿ ಒಂದು ಪ್ಲಾಟೂ ಇದೆ. ಈ ಮಲೇಷ್ಯಾದಲ್ಲಿರ್ತಕ್ಕಂಥ ಪ್ಲ್ಯಾಟೂನಲ್ಲಿ, ಈ ಒಂದು ರಾಕಲ್ಲಿ, ಈ ಒಂದು ಲ್ಯಾಂಡಲ್ಲಿ ಯಾವ ಅಂಶಗಳಿದೆ ಅಂದರೆ ಕ್ವಾರ್ಟ್ಸು, ಫೆಲ್ಸ್ಫರು ಮತ್ತು ಮೈಕಾ, 3 ಎಲಿಮೆಂಟ್ಸ್ ಇದೆ ಈ ಒಂದು ಸ್ಯಾಂಡಲ್ಲಿ, ಈ ಒಂದು ಏನು ರಾಕಲ್ಲಿ ಅಂತ ನಾವು ನೋಡೋದಾದರೆ, ಇಲ್ಲಿ ಫೆಲ್ಸ್ಫರ್ ಅನ್ನೋದು ಏನಾಗುತ್ತೆ, ಕ್ವಾರ್ಟ್ಸ್ಗಿಂತ ಬೇಗ ಏನಾಗುತ್ತೆ, ವೆದರಿಂಗ್ ಆಗುತ್ತೆ. ಮಳೆ ಗಾಳಿಗೆ ಫೆಲ್ಸ್ಫರ್ ಬೇಗ ಡಿಕಂಪೋಸ್ ಆಗುತ್ತೆ. ಸೊ ಈ 3 ಸೇರಿ ಇಲ್ಲಿ ಒಂದು ಲ್ಯಾಂಡ್ ಫಾರ್ಮ್ ಆಗಿದೆ ಅಂದಾಗ, ಈ ಫೆಲ್ಸ್ಫರ್ ಮಾತ್ರ ಬೇಗನೆ ಇಲ್ಲಿ ಡಿಕಂಪೋಸ್ ಆಯಿತು ಅಂದಾಗ ಇವೆರಡು ಲೂಸ್ ಆಗಬೇಕಲ್ವಾ. ಸೊ ಇವೆರಡು ಲೂಸ್ ಆಗಿ ಇಲ್ಲಿ ಏನಾಗುತ್ತೆ, ಸ್ಯಾಂಡಿ ಆಗಿರ್ತಕ್ಕಂತಹ ಒಂದು ರೆಸಿಡ್ಯೂ ಇಲ್ಲಿ ಉಳಿಯೋದನ್ನ ನಾವು ನೋಡ್ತೀವಿ. ಫೆಲ್ಸ್ಫರ್ ಬೇಗನೆ ಏನಾಗುತ್ತೆ, ವೆದರ್ ಆಗಿಬಿಡುತ್ತೆ. ಆಗ ಕ್ವಾರ್ಟ್ಸ್ ಮಿಕ್ಕಿರುತ್ತಲ್ವ, ಸೊ ಅದು ಒಂದು ಸ್ಯಾಂಡಿ ರೀತಿಯ, ಒಂದು ಮರಳಿನ ರೀತಿಯ ಒಂದು ಅಲ್ಲಿ ಲ್ಯಾಂಡ್ ಫಾರ್ಮ್ನ ನಾವು ಸರ್ಫೇಸ್ನ ನೋಡ್ಬೋದು. ಈ ಗ್ರಾನೈಟಲ್ಲಿ ಕ್ವಾರ್ಟ್ಸು, ಫೆಲ್ಸ್ಫರು, ಮೈಕಾ ಇರ್ತಕ್ಕಂಥ ಒಂದು ಗ್ರಾನೈಟ್ನ ಸರ್ಫೇಸ್ ಇರುತ್ತೆ ಮಲೇಷ್ಯಾದಲ್ಲಿ. ಸೊ ಈ ಫೆಲ್ಸ್ಫರ್ ಬೇಗ ವೆದರ್ ಆಗೋದ್ರಿಂದ ಕ್ವಾರ್ಟ್ಸ್ ಅಂದರೆ ಮರಳು ಅಂತಲೇ ನಿಮಗೆಲ್ಲ ಗೊತ್ತಲ್ವಾ. ಸೊ ಈ ಒಂದು ಕ್ವಾರ್ಟ್ಸು, ಮೈಕಾ ಲೂಸ್ ಆಗಿ ದೆನ್ ಇಲ್ಲೇನಾಗುತ್ತೆ, ಮರಳು ಗಾಡು ಉಂಟಾಗೋ ರೀತಿಯಲ್ಲಿ ಆಗುತ್ತೆ. ವೆದರಿಂಗ್ ಯಾವ ರೀತಿ ಆಗುತ್ತೆ ಅಂತ ನಿಮಗೆ ಗೊತ್ತಾಗ್ತಿದೆ ಅಲ್ವಾ. ವೆನ್ ದ ಸರ್ಫೇಸ್ ಆಫ್ ರಾಕ್ ಈಸ್ ವೆದರ್ಡ್, some of the material which is loosened is removed by corrosive agents such as wind or running water, thus exposing a fresh surface to weathering. ಇಲ್ಲಿ ಲೂಸ್ ಆಗಿರ್ತಕ್ಕಂಥ ಪಾರ್ಟಿಕಲ್ಸ್, ಇಲ್ಲೇನು ಕ್ವಾಡ್ಸ್ ಮತ್ತು ಮೈಕಾ ಇರುತ್ತೆ ಮಧ್ಯದಲ್ಲಿ, ಫೆಲ್ಸ್ಫರು ಬೇಗ ವೆದರ್ ಆಗುತ್ತೆ ಅಂತಲ್ವಾ. ಈ ಲೂಸ್ ಆಗಿರ್ತಕ್ಕಂತಹ ಒಂದು ಏಜೆಂಟ್ಸ್ ಏನಾಗುತ್ತೆ, ಗಾಳಿ ಅಥವಾ ಮಳೆಗೆ ಅವೇನಾಗುತ್ತೆ, ಎರೋಷನ್ ಆಗುತ್ತೆ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವು ತಳ್ಳಲ್ಪಡುತ್ತವೆ. ಸೊ ಈ ರೀತಿಯಾಗಿ ಇಲ್ಲಿ ವೆದರಿಂಗ್ ಆಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ. ಬಟ್ ಮಚ್ ಆಫ್ ದ ವೆದರ್ಡ್ ಮಟೀರಿಯಲ್ ಆರ್ ರಿಗೋಲೆತ್ ಮೇ ಸ್ಟೇ ಇನ್ ಪೊಸಿಷನ್ ಫಾರ್ಮಿಂಗ್ ದ ಬೇಸಿಸ್ ಆಫ್ ಸಾಯಿಲ್. ಆದರೆ ಹೆಚ್ಚಾಗಿ ಇಲ್ಲಿ ನಾವು ಏನು ನೋಡ್ಬೋದು ಅಂತಂದರೆ, ನೋಡಿ, ಆ ಒಂದು ಲೂಸ್ ಆಗಿರ್ತಕ್ಕಂಥ ಪಾರ್ಟಿಕಲ್ಸು ಗಾಳಿ ಮಳೆಯಿಂದ ಎರೋಷನ್ ಆಗಿ ಹೋಗಲೇಬೇಕಂತೇನಿಲ್ಲ, ಅವು ಅಲ್ಲೇನಾದರೂ ಇರ್ಬೋದು. ಸೊ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ, ಅಲ್ಲಿನ ಒಂದು ಮಣ್ಣಿನ ಒಂದು ಬೇಸಿಸ್ ಆಗುತ್ತೆ, ಮಣ್ಣಿನ ಮೂಲ, ಆ ಒಂದು ಉಳಿದಿರ್ತಕ್ಕಂತಹ ಕಲ್ಲಿನ ರಿಮೇನ್ಸ್ನ ನಾವೇನು ಹೇಳ್ತೀವಿ, ರೆಗೋಲಿತ್ ಅಂತ ಕರಿತೀವಲ್ವಾ, ರೆಗೋಲಿತ್ ಅಂತ ಕರೆಯಲ್ಪಡ್ತೀವಿ. ಇವು ಅಲ್ಲೇ ಇದ್ದಾಗ, ಎರೋಷನ್ ಆಗಲಿಲ್ಲದಂಥ ಸಂದರ್ಭದಲ್ಲಿ ಅಲ್ಲೇ ಇದ್ದಾಗ ಅವೇನು ಮಾಡುತ್ತೆ, ಒಂದು ಮಣ್ಣಿಗೆ ಒಂದು ಮೂಲವಾಗಿ ಅಲ್ಲಿರ್ತಕ್ಕಂಥ ಒಂದು ಮಣ್ಣಿನ ಮೂಲವಾಗಿ ಅವು ಅಲ್ಲೇ ಉಳಿಯೋದನ್ನು ನಾವು ನೋಡ್ತೀವಿ. ರೆಗೋಲಿತ್ ಈಸ್ ಸಿಂಪ್ಲಿ ದ ಮಿನರಲ್ ರಿಮೈನ್ಸ್ ಆಫ್ ಡಿಕಂಪೋಸ್ಡ್ ರಾಕ್ಸ್. ರೆಗೋಲಿತ್ಸ್ ಅಂದ್ರೇನು, ಡಿಕಂಪೋಸ್ ಆಗಿರ್ತಕ್ಕಂಥ ರಾಕ್ನ ರಿಮೈನಿಂಗ್ ಅಷ್ಟೇ, ಮಿನರಲ್ ರಿಮೈನಿಂಗ್ನ ನಾವಿಲ್ಲಿ, ಮಿನರಲ್ ಉಳಿದಿರುತ್ತಲ್ವಾ ಆ ಕಲ್ಲು ಒಂದು ಡಿಕಂಪೋಸ್ ಆದ ಸಂದರ್ಭದಲ್ಲಿ, ಅದನ್ನೇ ನಾವಿಲ್ಲಿ ರೆಗೋಲಿತ್ ಅಂತ ಹೇಳ್ತಾ ಇದ್ದೀವಿ. ಈ ಒಂದು ರೆಗೋಲಿತ್ತೇನೆ ಬೇಸಿಸ್ ಆಫ್ ಸಾಯಿಲ್ ಆಗೋದಕ್ಕೆ ಕಾರಣನೂ ಆಗುತ್ತೆ. ಸಚ್ ಆಸ್ ದ ರೂಟ್ಸ್ ಆಫ್ ಪ್ಲಾಂಟ್ಸ್, fallen leaves, small animals such as worms, bacteria and so on. It is the
organic content of soil which makes it fertile and allows crops to be grown. ಹೀಗೆ ಉಳಿದಿರ್ತಕ್ಕಂಥ ರೆಗೋಲಿತ್ ಅಂದರೆ ಏನು, ಚಿಕ್ಕ ಚಿಕ್ಕ ಪೀಸಾಗಿ ಕಲ್ಲೆಲ್ಲ ಡಿಕಂಪೋಸ್ ಆಗಿ ಉಳಿದಿರುತ್ತಲ್ವ ಮಿನರಲ್ಲು, ಅದರಲ್ಲಿ ಇದಕ್ಕೆ ಏನು ಕೆಲವೊಂದು ಸಸ್ಯಗಳ ಬೇರು ಜೊತೆಗೆ ಮರದಿಂದ ಉದುರಿರ್ತಕ್ಕಂಥ ಎಲೆಗಳು, ಚಿಕ್ಕ ಚಿಕ್ಕ ಪ್ರಾಣಿಗಳು ಲೈಕ್ ವಾರ್ಮ್ಸ್, ಬ್ಯಾಕ್ಟೀರಿಯಾ, ಈ ರೀತಿಯಾಗಿ ಇವೆಲ್ಲವನ್ನು ಆ ಒಂದು ರೆಗೋಲಿತ್ತಲ್ಲಿ, ಆ ಒಂದು ಸಾಯಿಲಲ್ಲಿ ಸೇರಿದಾಗ ಅದರ ಒಂದು ಸಾವಯವ ಕಂಟೆಂಟ್, ಆರ್ಗ್ಯಾನಿಕ್ ಕಂಟೆಂಟು ಹೆಚ್ಚಾಗುತ್ತೆ. ಇದರಿಂದ ಆ ಒಂದು ಮಣ್ಣಿನ ಫಲವತ್ತತೆಯೂ ಕೂಡ ಹೆಚ್ಚಾಗುತ್ತೆ, ಜೊತೆಗೆ ಅಲ್ಲಿ ಸಸ್ಯಗಳು, ಗಿಡಗಳು ಬೆಳೆಯೋದಕ್ಕೆ ಕಾರಣನೂ ಆಗುತ್ತೆ. ವೆನ್ ಅ ಸಾಯಿಲ್ ಕವರ್ ಎಕ್ಸಿಸ್ಟ್, chemical weathering of the underlying rocks does not cease. On the contrary, it is usually enhanced. This is because the soil absorbs rainwater and keeps the underlying rocks in contact with this moisture. The rainwater absorbs organic acids from the soil and thus becomes a stronger weathering agent than pure rainwater acting on bare rock. ಇಲ್ಲಿ ಒಂದು ರಾಕ್ ಇರುತ್ತೆ, ಅದೇನಾಯಿತು ವೆದರಿಂಗಿಂದ ಏನಾಯಿತು, ಕೆಲವೊಂದು ಕೆಮಿಕಲ್ ರಿಯಾಕ್ಷನ್ಸ್ ಎಲ್ಲ ಉಂಟಾಯಿತು. ನೆಕ್ಸ್ಟ್ ಏನಾಯಿತು, ರೆಗೋಲಿತ್ ಆಯಿತು, ಸಾಯಿಲ್ಗೆ ಬೇಸಿಸ್ ಆಯಿತು ಅಂತ ಹೇಳಿದೆ. ಇಲ್ಲಿ ಫಾರ್ಮ್ ಆದ ತಕ್ಷಣ ಕೆಮಿಕಲ್ ವೆದರಿಂಗ್ ಸ್ಟಾಪ್ ಆಯಿತು ಅಂತನಾ? ಇಲ್ಲ, ಕೆಮಿಕಲ್ ವೆದರಿಂಗ್ ಸ್ಟಾಪ್ ಆಗಿಲ್ಲ. ಯಾಕೆ ಅಂದರೆ ಇಲ್ಲಿ ಮೇಲಿಂದ ಬೀಳ್ತಕ್ಕಂತಹ ಮಳೆ ಏನು ಮಾಡುತ್ತೆ, ಆ ಮಳೆಯನ್ನು ಈ ಮರಳು ಹೀರ್ಕೊಳ್ಳುತ್ತೆ, ಅಬ್ಸಾರ್ಬ್ ಮಾಡುತ್ತೆ. ಹೀರ್ಕೊಂಡ್ಬಿಟ್ಟು ಆ ಒಂದು ನೀರನ್ನು ತನ್ನ ಕೆಳಗಿನ ಆ ಮಣ್ಣಿನ ಕೆಳಗಿನ ಲೇಯರ್ಗೆ ಬರುತ್ತಲ್ವ, ಕೆಳಗಿರ್ತಕ್ಕಂಥ ರಾಕ್ಗೆ ಬರುತ್ತಲ್ವ, ಆಗ ಕೆಮಿಕಲ್ ವೆದರಿಂಗ್ ಸ್ಟಾರ್ಟ್ ಆಗುತ್ತೆ. ಈ ಒಂದು ಮರಳು ಒಂದು ರಾಕ್ ಮೇಲೆ ಮಳೆ ಡೈರೆಕ್ಟಾಗಿ ಬೀಳೋದಕ್ಕಿಂತನೂ ಹೆಚ್ಚಿನ ಒಂದು ಕೆಮಿಕಲ್ ವೆದರಿಂಗ್ ಆಗೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಬಿದ್ದಂಥ ಮಳೆ ನೀರು ಎಲ್ಲವನ್ನೂ ಇದು ಅಬ್ಸಾರ್ಬ್ ಮಾಡುತ್ತೆ. ಸೊ ಆ ಒಂದು ಅಬ್ಸಾರ್ಬ್ ಆಗಿರ್ತಕ್ಕಂಥ ನೀರು ಅಲ್ಲೇ ಇದ್ದಾಗ ಈ ಒಂದು ಕೆಳಗಿನ ರಾಕ್ ಲೇಯರ್ ಕೂಡ ವೆದರಿಂಗ್ ಆಗೋದಕ್ಕೆ ಕಾರಣ ಆಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ನೋಡಿ ಇಲ್ಲಿ ಇಮೇಜಲ್ಲಿ ನೋಡಿ ನೀವು, ಸಾಯಿಲ್ಸ್ ಆ್ಯಂಡ್ ರಿಗೋಲಿತ್ ಅಂತ ಈ ಇಮೇಜು. ಈಗ ನೋಡಿ ಇಲ್ಲಿ ಏನಿದೆ, ರಿಗೋಲಿತ್ ಇದೆ, ಓಕೆನಾ? ಈ ಸಾಯಿಲ್ ಡೆವಲಪ್ಮೆಂಟ್ ಹೇಗಾಗುತ್ತೆ ಅಂತಂದರೆ, ಈ ಒಂದು ಚಿಕ್ಕ ಚಿಕ್ಕ ಕಲ್ಲುಗಳಿದೆ ಅಲ್ವಾ, ಈ ಕಲ್ಲುಗಳ ಜೊತೆ ಎಲ್ಲ ಏನಾಗ್ತಾ ಇದೆ, ಕೆಲವೊಂದು ನೋಡಿ ಇಲ್ಲಿ ಬೇರುಗಳು, ಮರದ ಬೇರುಗಳು ಬರ್ತಿರೋದು ನೀವು ನೋಡ್ತಿದ್ದೀರಾ. ಬ್ಯಾಕ್ಟೀರಿಯಾಗಳು ಒಂದು ವೇಳೆ ಎಲ್ಲ ಇದ್ದಿದ್ದೇ ಆಗಲಿ, ಈ ಒಂದು ಕಲ್ಲು, ರೆಗೋಲಿತ್ ಆಗಿರ್ತಕ್ಕಂಥ ಕಲ್ಲು, ಈ ಮರ ಗಿಡಗಳು, ಈ ಡಿಕೇಯಿಂಗ್ ವೆಜಿಟೇಷನ್, ಇದು ಎಲ್ಲದರಿಂದ ಇಲ್ಲಿ ಏನು ಮಾಡ್ತಾ ಇದೆ, ಒಂದು ಸಾಯಿಲ್ನ ಉಂಟು ಮಾಡ್ತಾ ಇರೋದನ್ನು ನಾವು ಈ ಇಮೇಜಲ್ಲಿ ನೋಡ್ಬೋದು. ಹೀಗಿದ್ದಿದ್ದು ಏನಾಗ್ತಾ ಇದೆ, ಹೀಗೆ ಮಾರ್ಪಾಡಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ನೋಡಿ, ಇದೂ ಕೂಡ ಒಂದು ಕೆಮಿಕಲ್ ವೆದರಿಂಗ್ನ ಚಿತ್ರ. ಇದು ಯಾವ ರೀತಿಯಲ್ಲಿ ಇಲ್ಲಿ ಕಲ್ಲು ಕೆಮಿಕಲ್ ವೆದರಿಂಗ್ ಆಗಿದೆ ಅಂತ ನಾವಿಲ್ಲಿ ನೋಡ್ಬೋದು. ನೆಕ್ಸ್ಟ್, there are 3 ಮೇಜರ್ ಕೆಮಿಕಲ್ ವೆದರಿಂಗ್ ಪ್ರೋಸೆಸಸ್. ಕೆಮಿಕಲ್ ವೆದರಿಂಗ್ನಲ್ಲಿ 3 ರೀತಿಯ ಪ್ರಕ್ರಿಯೆಗಳನ್ನ ನಾವು ನೋಡ್ತಾ ಇದ್ದೀವಿ, ಓಕೆನಾ? ಹೇಗೆ ಏನು ಅಂತ ನೋಡಿ ಇಲ್ಲಿ ಮುಂದೆ. ಫಸ್ಟ್ ಒನ್, ಅದರಲ್ಲಿ ಸೊಲ್ಯೂಷನ್ ಅಂದರೆ ಪರಿಹಾರ ಅಂತಲ್ಲ. ಈಗ ಒಂದು ಸೊಲ್ಯೂಷನ್ ಅಂದರೆ, ಈಗ ಯಾವುದಾದ್ರೂ ಕೆಮಿಕಲ್ ಮಿಕ್ಸ್ ಆಗಿರುತ್ತಲ್ವ ಸೊಲ್ಯೂಷನ್ನು, ಆ ಒಂದು ಸೊಲ್ಯೂಷನ್ನ ಅರ್ಥ ಇಲ್ಲಿ ನೀವು ನೋಡಬೇಕಾಗುತ್ತೆ. ಮೆನಿ ಮಿನರಲ್ಸ್ ಆರ್ ಡಿಸಾಲ್ವ್ಡ್ ಬೈ ವಾಟರ್, ಎಸ್ಪೆಷಲಿ ವೆನ್ ಆಸ್ with rainwater, it contains enough carbon dioxide to make it a weak acid. Solution is the most potent weathering process in limestone regions because the rainwater attacks and dissolves the calcium carbonate of which the rock is chiefly formed. ಸೊಲ್ಯೂಷನ್, ಯಾವ ಒಂದು ಕೆಮಿಕಲ್ ಸೊಲ್ಯೂಷನ್ ನೋಡಿ ಇಲ್ಲಿ, ಮಳೆ ನೀರಲ್ಲಿ ಏನಾಗ್ತಾ ಇದೆ, ರಾಕ್ನ ಕೆಲವು ಮಿನರಲ್ಗಳು ಸೇರ್ತಾ ಇದ್ದಾವೆ. ಸೊ ಇದೇನಾಗ್ತಾ ಇದೆ, ಆ ಒಂದು ನೀರನ್ನ, ಆ ಒಂದು ಮಳೆ ನೀರಲ್ಲಿ ಸಾಕಷ್ಟು ಕಾರ್ಬನ್ ಡೈಆಕ್ಸೈಡ್ ಇರುತ್ತೆ. ಈ ಒಂದು ಆ್ಯಸಿಡ್ನ ವೀಕ್ ಮಾಡೋಷ್ಟು ಕಾರ್ಬನ್ ಡೈಆಕ್ಸೈಡು ಆ ಒಂದು ಮಿನರಲ್ಸ್ ಸೇರಿರ್ತಕ್ಕಂಥ ನೀರಲ್ಲಿ ಇರುತ್ತೆ. ಈ ಒಂದು ಸೊಲ್ಯೂಷನ್, ಈ ಒಂದು
ನೀರು ಏನಿದೆ ಅಲ್ವಾ, ಮಿನರಲ್ಸ್ ಆ್ಯಡ್ ಆಗಿರ್ತಕ್ಕಂಥ ರೈನ್ ವಾಟರು, ಇದು ಏನು ಮಾಡುತ್ತೆ, ಲೈಮ್ ಸ್ಟೋನ್ನ ರೀಜನ್ ಇಲ್ಲಿದೆ ಅಂತ ನಾವು ಅಂದ್ಕೊಳ್ಳೋಣ. ಈ ಲೈಮ್ ಸ್ಟೋನ್ನ ರೀಜನ್ನಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಅಂತಕ್ಕಂಥ ಅಂಶ ಏನಿರುತ್ತೆ, ಆ ಒಂದು ಅಂಶಕ್ಕೆ ಇಲ್ಲಿ ರೆಡಿಯಾಗಿರ್ತಕ್ಕಂಥ ಸೊಲ್ಯೂಷನ್ನು, ಅಂದರೆ ಅದು ನ್ಯಾಚುರಲ್ ಆಗಿ ಆಗ್ತಾ ಇರೋದು, ನಮಗೆ ವಿವರಿಸೋಕ್ಕೋಸ್ಕರ ಹೇಳ್ತಾ ಇರೋದು. ರೈನ್ ವಾಟರು ಮತ್ತು ಮಿನರಲ್ಸ್ ಆ್ಯಡ್ ಆಗಿರ್ತಕ್ಕಂಥ ಒಂದು ಆ್ಯಸಿಡ್ ರೀತಿಯ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಒಂದು ರೈನ್ ವಾಟರ್ನ ಸೊಲ್ಯೂಷನ್ನು ಈ ಒಂದು ಲೈಮ್ ಸ್ಟೋನ್ ರೀಜನ್ ಮೇಲೆ ಬಿದ್ದಾಗ ಅದು ಕ್ಯಾಲ್ಶಿಯಂ ಕಾರ್ಬೋನೇಟ್ನ ಏನು ಮಾಡುತ್ತೆ, ಬಿಡಿ ಬಿಡಿಯಾಗಿ ಆಗೋ ರೀತಿಯಲ್ಲಿ ಮಾಡುತ್ತೆ. ಸೊ ಹೀಗೆ ಮಾಡೋದ್ರಿಂದ ಇಲ್ಲಿ ಒಂದು ಏನು ಲೈಮ್ ಸ್ಟೋನ್ ರೀಜನ್ನು ವೆದರಿಂಗ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅಲ್ವಾ. ಸೊ ಅದಕ್ಕೆ ಇಲ್ಲಿ ಮೇನ್ ಕಾರಣ ಏನಾಗ್ತಾ ಇದೆ, ಸೊಲ್ಯೂಷನ್ ಕಾರಣ ಆಗ್ತಾ ಇದೆ. ಅಂದರೆ ಕೆಮಿಕಲ್ ವೆದರಿಂಗ್ನಲ್ಲಿ ಸೊಲ್ಯೂಷನ್ ಅನ್ನೋದು ಕೂಡ ಒಂದು ಪ್ರಕ್ರಿಯೆ, ಸೊಲ್ಯೂಷನಿಂದ ಇಲ್ಲಿ ವೆದರಿಂಗ್ ಕೂಡ ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ದ ಡಿಸಾಲ್ವ್ಡ್ ಕ್ಯಾಲ್ಶಿಯಂ ಕಾರ್ಬೋನೇಟ್ ಈಸ್ ಕ್ಯಾರಿಡ್ ಅವೇ ಬೈ ದ ವಾಟರ್. ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಏನಾಗುತ್ತೆ, ಆ ಒಂದು ನೀರು, ಈ ಮಳೆ ನೀರು ಜೊತೆ ಡಿಸಾಲ್ವ್ ಆಗುತ್ತೆ. ಸೊ ಅದು ಡಿಸಾಲ್ವ್ ಆದಮೇಲೆ ಮಳೆ ನೀರಿನ ಜೊತೆ ಅದೇನಾಗುತ್ತೆ, ರನ್ ಅವೇ ಆಗುತ್ತೆ. ದೆನ್ ಜಾಯಿಂಟ್ಸ್ ಆ್ಯಂಡ್ ಕ್ರ್ಯಾಕ್ಸ್ ಇನ್ ದ ರಾಕ್ಸ್ ಆರ್ ಕ್ವಿಕ್ಲಿ ವೈಡೆಂಡ್ ಆ್ಯಂಡ್ ಹೋಲ್ ಸಿಸ್ಟಮ್ ಆಫ್ ಕೇವ್ಸ್ ಆ್ಯಂಡ್ ಪ್ಯಾಸೇಜಸ್ ಆರ್ ವಾರ್ನ್ ಔಟ್. ಈಗಾಗಿದ್ದಾಗಿಂದ ಏನಾಯಿತು, ನಿಮಗಿನ್ನೂ ನೀಟಾಗಿ ವಿವರಿಸೋದಾದರೆ ನೋಡಿ, ಇಲ್ಲಿ ಲೈಮ್ ಸ್ಟೋನ್ನ ಒಂದು ರೀಜನ್ ಇದು. ಇಲ್ಲಿ ಕ್ಯಾಲ್ಶಿಯಂ ಕಾರ್ಬೋನೇಟ್ ಕೂಡ ಇರುತ್ತೆ ಲೈಮ್ ಸ್ಟೋನ್ನ ರೀಜನಲ್ಲಿ. ಈ ಮಳೆ ಮಿನರಲ್ಸ್ನ ಜೊತೆ ಮಿಕ್ಸ್ ಆದಾಗ ಕಾರ್ಬನ್ ಡೈಆಕ್ಸೈಡ್ರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿರುತ್ತೆ. ಈ ಕಾರ್ಬನ್ ಡೈಆಕ್ಸೈಡ್ ಇರ್ತಕ್ಕಂಥ ಒಂದು ಈ ರೈನ್ ವಾಟರು ಈ ಕ್ಯಾಲ್ಶಿಯಂ ಕಾರ್ಬೋನೇಟ್ ಇರೋದನ್ನೆಲ್ಲನೂ ಏನು ಮಾಡುತ್ತೆ, ನೀರಲ್ಲಿ ಅದು ಕರಗೋಗುತ್ತೆ. ಆ ಮಳೆ ನೀರಲ್ಲಿ ಕರಗಿ ಅದು ಮತ್ತೊಂದು ಕಡೆಗೆ ಮೂವ್ ಆಗುತ್ತೆ. ಸೊ ಈಗ ಇಲ್ಲಿರ್ತಕ್ಕಂಥ ಕ್ಯಾಲ್ಶಿಯಂ ಕಾರ್ಬೋನೇಟು ಇಲ್ಲಿ ನೀರಲ್ಲಿ ಕರಗಿ ಮೂವ್ ಆಗಿದೆ ಅಂದರೆ ಇಲ್ಲಿ ಗುಹೆ ಉಂಟಾಗ್ಬೋದಲ್ವಾ, ಅರ್ಥ ಆಗ್ತಾ ಇದೆಯಾ? ಇಲ್ಲಿಂದ ಇದು ಮೂವ್ ಆಗಿ ಬೇರೆ ಕಡೆ ಹೋಗಿ ತಲುಪಿರುತ್ತೆ. ಸೊ ಈ ರೀತಿ ಆದಾಗನೇ ನಾವು ಗುಹೆಗಳು ಇವನ್ನೆಲ್ಲ ನಾವು ನೋಡೋಕ್ಕೆ ಸಾಧ್ಯ. ಇದು ವೈಡ್ ಆಗಿ ಈ ಒಂದು ಸೊಲ್ಯೂಷನ್ ವರ್ಕ್ ಆಗಿದ್ದಾಗ ಕಲ್ಲಲ್ಲಿ ಆ ರೀಜನಲ್ಲಿ ಕ್ರ್ಯಾಕ್ ಉಂಟಾಗುತ್ತೆ, ಅದು ವೈಡ್ ಆಗುತ್ತೆ. ನೆಕ್ಸ್ಟ್ ನಾವು ಕೇವ್ ಸಿಸ್ಟಮ್ಸ್ನ ನೋಡ್ತೀವಿ. ಲೈಮ್ ಸ್ಟೋನ್ ಹವೆವರ್ ಈಸ್ ಬೈ ನೋ ಮೀನ್ಸ್ ದ ಓನ್ಲಿ ರಾಕ್ ಟು ಸಫರ್ ಫ್ರಮ್ ಸೊಲ್ಯೂಷನ್. ಅಂದರೆ ಇದರರ್ಥ ಲೈಮ್ ಸ್ಟೋನ್ ಮಾತ್ರನೇ ಸೊಲ್ಯೂಷನಿಂದ ಒಂದು ಪರಿಣಾಮನ ಪಡ್ತಕ್ಕಂಥ ರಾಕ್ ಅಂತ ನಾವಿಲ್ಲಿ ಹೇಳೋದಕ್ಕೆ ಆಗಲ್ಲ. ಇದೇ ರೀತಿ ಹಲವಾರು ರಾಕ್ಗಳು ಕೂಡ ಇದೆ, ಸೊಲ್ಯೂಷನಿಂದ ಕೆಮಿಕಲ್ ವೆದರಿಂಗ್ ಆಗ್ತಕ್ಕಂಥ ರಾಕ್ಗಳು. ಆಲ್ ರಾಕ್ಸ್ ಆರ್ ಸಬ್ಜೆಕ್ಟ್ ಟು ಸೊಲ್ಯೂಷನ್ to some extent, though the process is much slower than with limestone. ಅಂದರೆ ಬೇರೆ ಎಲ್ಲ ರಾಕ್ಗಳು ಕೂಡ ಸೊಲ್ಯೂಷನಿಂದ ಕೆಮಿಕಲ್ ವೆದರಿಂಗ್ನ ನೋಡುತ್ತವೆ, ಆದರೆ ಲೈಮ್ ಸ್ಟೋನ್ಗಿಂತ ಫಾಸ್ಟ್ ಆಗಿರಲ್ಲ. ಲೈಮ್ ಸ್ಟೋನಲ್ಲಿ ಈ ಒಂದು ಪ್ರಕ್ರಿಯೆ ಫಾಸ್ಟ್ ಆಗಿರುತ್ತೆ ಅಂತ ನಾವಿಲ್ಲಿ ನೋಡ್ತಾ ಇದ್ದೀವಿ. ದ ರೇಟ್ at which solution takes place is affected not only by the mineral composition of the rock but also by its structure. Sedimentary rocks often have pore spaces between the grains in which air and water can lodge and thus attack the rock. ಇಲ್ಲಿ ಕೇವಲ ಒಂದು ರಾಕಲ್ಲಿ ಇರ್ತಕ್ಕಂತಹ ಮಿನರಲ್ ಕಂಪೋಸಿಷನ್ನಿಂದ ಮಾತ್ರನೇ ಈ ಒಂದು ಸೊಲ್ಯೂಷನ್ನು ಇಲ್ಲಿ ವೆದರಿಂಗ್ ಮಾಡುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸ್ಟ್ರಕ್ಚರ್ ಆದರೂ ಆಗಿರ್ಬೋದು, ಆ ಒಂದು ಸೆಡಿಮೆಂಟರಿ ರಾಕ್ಸ್ ಆದರೂ ಆಗಿರ್ಬೋದು, ಇನ್ನೂ ಹಲವಾರು ಕಾರಣಗಳಿಂದ ನೀರೇನು ಮಾಡುತ್ತೆ, ಆ ಒಂದು ಲ್ಯಾಂಡ್ ಫಾರ್ಮ್ನ ಅಟ್ಯಾಕ್ ಮಾಡಿ ಕೆಮಿಕಲ್ ವೆದರಿಂಗ್ ಆಗೋ ರೀತಿಯಲ್ಲಿ ಮಾಡುತ್ತೆ. ಸೊಲ್ಯೂಷನ್ನಿಂದ ಹೇಗೆ ಆಗ್ತಾ ಇದೆ ಅಂತ ನೋಡ್ತಿದ್ದೀರಲ್ವಾ. ದ ಡೆನ್ಸಿಟಿ ಆಫ್ ಜಾಯಿಂಟ್ಸ್ ಆರ್ ಕ್ರ್ಯಾಕ್ಸ್ in the rock is also crucial to the speed of weathering. This factor is very clearly seen in Malaysia in the weathering of granite. In tropical countries where the heavy rainfall and warm climate both promote rapid chemical reactions. ಇಲ್ಲಿ ನೋಡಿ, ಕೆಮಿಕಲ್ ವೆದರಿಂಗ್ ಆಗ್ತಾ ಇರ್ತಕ್ಕಂಥ ಸಮಯದಲ್ಲಿ ಆ ಸೊಲ್ಯೂಷನ್ ಏನು ಮಾಡುತ್ತೆ, ಜಾಯಿಂಟ್ಸ್ ಮತ್ತು ಕ್ರ್ಯಾಕ್ಸ್ನೆಲ್ಲ ಉಂಟು ಮಾಡುತ್ತಲ್ವಾ ಸ್ಪೀಡಾಗಿ ಲೈಮ್ ಸ್ಟೋನಲ್ಲಿ. ಸೊ ಈ ಒಂದು ಫ್ಯಾಕ್ಟರ್ನ ನಾವು ಕ್ಲಿಯರಾಗಿ ನಾವೆಲ್ಲಿ ಮಲೇಷ್ಯಾದಲ್ಲೂ ಕೂಡ ನೋಡಿದ್ವಿ. ಲೈಮ್ ಸ್ಟೋನ್ ಅಂಥದ್ದೇ ಅಲ್ಲ, ಆ ಕ್ವಾರ್ಡ್ಸ್ ಮತ್ತು ಫೆಲ್ಸ್ವರ್ ಜೊತೆ ಆಗಿದ್ದನ್ನು ನಾವು ಮಲೇಷ್ಯಾದ ಗ್ರಾನೈಟಲ್ಲಿ ನೋಡಿದ್ವಿ ಅಲ್ವಾ, ಒಂದು ಎಕ್ಸಾಂಪಲಲ್ಲಿ ಲಾಸ್ಟ್ ಒಂದು ಸ್ಲೈಡಲ್ಲಿ.
ಸೊ ಅದೇ ರೀತಿಯಾಗಿ ಇಲ್ಲಿ ಆಗ್ತಾ ಇದೆ, ಸೊಲ್ಯೂಷನಿಂದ ಯಾವ ರೀತಿ ಉಂಟಾಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೀವಿ. ಇನ್ನು ಕೆಲವೊಂದು ಈ ಟ್ರಾಪಿಕಲ್ ಕಂಟ್ರೀಸಲ್ಲಿ ನಾವು ಏನು ನೋಡ್ತೀವಿ ಅಂತಂದರೆ ಹೆವಿ ರೈನ್ಫಾಲ್ ಇರುತ್ತೆ ಇಲ್ಲಿ, ಜೊತೆಗೆ ವಾರ್ಮ್ ಕ್ಲೈಮೇಟ್ ಕೂಡ ಇರುತ್ತೆ. ಈ ಎರಡೂ ಸೇರಿಬಿಟ್ಟು ಕೆಮಿಕಲ್ ರಿಯಾಕ್ಷನ್ನ ಉಂಟು ಮಾಡುತ್ತವೆ. ಇಲ್ಲಿ ಟ್ರಾಪಿಕಲ್ ರೀಜನಲ್ಲಿ ರೈನ್ಫಾಲ್ ಕೂಡ ಹೆವಿಯಾಗಿರುತ್ತೆ, ಜೊತೆಗೆ ಬಿಸಿಲು ಕೂಡ ಹೆಚ್ಚಾಗಿರುತ್ತಲ್ವಾ. ಸೊ ಇದೆರಡು ಕೂಡ ಕೆಮಿಕಲ್ ರಿಯಾಕ್ಷನ್ಗಳಿಗೆ ಕಾರಣ ಆಗುತ್ತೆ. Weathering often proceeds very rapidly. This produces the very deep regoliths or soils overlying the solid rocks. Often these regoliths contain core stones. These are pieces of solid rock which have resisted weathering while all the surrounding rock has been weathered. ನೋಡಿ ಇಲ್ಲಿ ಈ ಒಂದು ವೆದರಿಂಗಲ್ಲಿ ನೀವು ನೋಡ್ತಾ ಇದ್ದೀರಾ, ಎಷ್ಟೊಂದು ಇಲ್ಲಿ ಈ ಒಂದು ಕಲ್ಲು ಅಂತ ನಾವು ಅಂದ್ಕೊಂಡಿದ್ದೆ, ಆದರೆ ಆ ರಿಯಾಕ್ಷನ್ ಜೊತೆ ಹಲವು ಕಲ್ಲಿನ ಕೆಲವು ಅಂಶಗಳು ಏನಾಗಿದೆ, ವೆದರ್ಡ್ ಆಗಿದೆ. ಆದರೆ ಆಗಲಿಲ್ಲದೆ ಉಳಿದಿರ್ತಕ್ಕಂಥ ಪಾರ್ಟನ್ನು ನೀವು ನೋಡ್ತಾ ಇದ್ದೀರಾ. ಇದು ಅಂದರೆ ಅವೆಲ್ಲ ಏನಾಗಿದೆ, ಸ್ವಲ್ಪ ಸ್ಟ್ರಾಂಗ್ ಇದೆ ಅಂತ ಆಯಿತು, ರೆಸಿಸ್ಟ್ ಮಾಡ್ತಾ ಇದೆ. ಅದು ವೆದರಿಂಗಿಂದ ತನ್ನನ್ನು ತಾನು ರೆಸಿಸ್ಟ್ ಮಾಡ್ಕೊಂಡಿದೆ, ಕಾಪಾಡ್ಕೊಂಡಿದೆ ಆ ಒಂದು ರಾಕ್ನ ಪಾರ್ಟ್ಗಳು. ಈ ರೀತಿಯೂ ಆಗ್ಬೋದು. ಎಲ್ಲ ಕೂಡ ಆ ಒಂದು ರಾಕ್ನ ಕಂಪ್ಲೀಟ್ ಎಲ್ಲ ಪಾರ್ಟೂ ವೆದರಿಂಗಾಗಿ ಕೊಚ್ಕೊಂಡು ಹೋಗಬೇಕು ಅನ್ನೋದಿಲ್ಲ. ಕೆಲವು ಲೂಸಾಗಿ ವೆದರ್ಡ್ ಆಗಿರ್ತಕ್ಕಂಥವು ನೀರಲ್ಲಿ ಕೊಚ್ಚಿ ಹೋಗುತ್ತೆ, ಕೆಲವು ರೆಸಿಸ್ಟ್ ಮಾಡಿರ್ತಕ್ಕಂಥ ರಾಕ್ನ ಪಾರ್ಟು ಅಲ್ಲೇ ಉಳ್ಕೊಳ್ಳುತ್ತೆ. ದೇ ಆರ್ ಮೋರ್ resistant because they have fewer joints or cracks to harbor moisture and are thus more slowly weathered by solution processes. ಇಲ್ಲಿ ಅವಕ್ಕೆ ಏನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಆ ಒಂದು ರಾಕಲ್ಲಿ ಏನಾಗಿರುತ್ತೆ, ಜಾಯಿಂಟ್ಸು ಮತ್ತು ಕ್ರ್ಯಾಕ್ಸು ಕಮ್ಮಿ ಇರುತ್ತೆ. ಇಲ್ಲಿ ಜಾಯಿಂಟ್ಸು ಮತ್ತು ಕ್ರ್ಯಾಕ್ಸ್ ಇದ್ದಿದ್ದಕ್ಕೇನಾಯಿತು, ಅವೆಲ್ಲ ನೀರಲ್ಲಿ ಕೊಚ್ಕೊಂಡು ಹೋಯ್ತು. ಈ ಒಂದು ಕಲ್ಲಲ್ಲಿ ಜಾಯಿಂಟ್ಸು ಮತ್ತು ಕ್ರ್ಯಾಕ್ಸ್ ಕಮ್ಮಿ ಇದ್ದಿದ್ದೇ ಆದರೆ ಅದು ಬೇಗನೆ ವೆದರ್ ಆಗೋದಿಲ್ಲ ಅನ್ನೋದು ಅದರ ಅರ್ಥ ಆಗುತ್ತೆ. ರೇಟ್ಸ್ ಆಫ್ ವೆದರಿಂಗ್ ಆರ್ ಆಲ್ಸೋ ಅಫೆಕ್ಟೆಡ್ ಬೈ ಕ್ಲೈಮೇಟ್. ವಾರ್ಮ್ ವೆಟ್ ಕ್ಲೈಮೇಟ್ promotes rapid chemical weathering while dry climates inhibit chemical weathering. Dry climates, however, provide good conditions for physical or chemical weathering. ಈ ಒಂದು ವೆದರಿಂಗಲ್ಲಿ ಕ್ಲೈಮೇಟ್ ಕೂಡ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಆ ಕ್ಲೈಮೇಟು ಅಂದರೆ ಏನು, ಕ್ಲೈಮೇಟ್ ಅಂದರೆ ನಾವೇನು ಹೇಳ್ಬೋದು, ಹವಾಮಾನ. ಆ ಕ್ಲೈಮೇಟ್ ಅಂದರೆ ಏನು, ಹವಾಮಾನ. ಕ್ಲೈಮೇಟು ಅಲ್ಲಿರ್ತಕ್ಕಂಥ ಒಂದು ಕ್ಲೈಮೇಟು ಹವಾಮಾನ. ಈ ಹವಾಮಾನ ಯಾವ ರೀತಿ ಇದೆ, ಒಂದು ವೇಳೆ ತುಂಬ ಬಿಸಿಲಿದೆ ಜೊತೆಗೆ ಮಳೆನೂ ಇದೆ ಅಂತಕ್ಕಂಥ ಪ್ಲೇಸಸಲ್ಲಿ ಏನಾಗುತ್ತೆ, ಕೆಮಿಕಲ್ ವೆದರಿಂಗು ಬೇಗ ಉಂಟಾಗುತ್ತೆ. ಅದೇ ಡ್ರೈ ಕ್ಲೈಮೇಟ್ ಇದೆ, ಅಲ್ಲಿ ಏನು ಶುಷ್ಕ ವಾತಾವರಣ ಇದೆ ಅಂತ ನೋಡಿದ್ದೆ ಆದರೆ ಅಲ್ಲೂ ಕೂಡ ಕೆಮಿಕಲ್ ವೆದರಿಂಗು ಇರುತ್ತೆ. ಡ್ರೈ ಕ್ಲೈಮೇಟಲ್ಲಿ ನಾವು ತುಂಬ ಹೆಚ್ಚು ಫಿಸಿಕಲ್ ಆರ್ ಮೆಕ್ಯಾನಿಕ್ ವೆದರಿಂಗ್ ಆಗೋದಕ್ಕೆ ಉತ್ತಮ ಪರಿಸ್ಥಿತಿಗಳು ಒದಗಿ ಬರುತ್ತೆ ಅಂತ ನೋಡಬಹುದು. ನೆಕ್ಸ್ಟ್ ಈಗ ಕೆಮಿಕಲ್ ವೆದರಿಂಗಲ್ಲಿ ಸೊಲ್ಯೂಷನ್ ಆಯಿತು. ಈಗ ಆಕ್ಸಿಡೇಷನ್ ನೋಡೋಣ. ಆಕ್ಸಿಡೇಷನ್ ಯಾವ ರೀತಿಯಲ್ಲಿ ಕೆಮಿಕಲ್ ವೆದರಿಂಗ್ ಮಾಡುತ್ತೆ. ಆಕ್ಸಿಡೇಷನ್ ಈಸ್ ದ ರಿಯಾಕ್ಷನ್ ಆಫ್ ಆಕ್ಸಿಜನ್ ಇನ್ ಏರ್ ಆರ್ ವಾಟರ್ ವಿತ್ ಮಿನರಲ್ಸ್ ಇನ್ ರಾಕ್ಸ್. ಆಕ್ಸಿಡೇಷನ್ ಅಂದರೆ ಏನು, ಗಾಳಿ ಅಥವಾ ಮಳೆ ಜೊತೆ ಆಕ್ಸಿಜನ್ ಏನಾಗುತ್ತೆ, ರಿಯಾಕ್ಷನ್ನ ಹೊಂದ್ತಾ ಇದೆ. ಯಾವುದ್ರ ಜೊತೆ, ಕಲ್ಲಿನಲ್ಲಿ ಇರ್ತಕ್ಕಂಥ ಮಿನರಲ್ಸ್ನ ಜೊತೆ ಗಾಳಿ ಅಥವಾ ನೀರು, ಈ ಎರಡು ಆಕ್ಸಿಜನ್ನ ಜೊತೆ ರಿಯಾಕ್ಷನ್ ಆಗಿ ಇಲ್ಲಿ ಉಂಟು ಮಾಡ್ತಾ ಇರ್ತಕ್ಕಂಥ ವೆದರಿಂಗ್ನ ನಾವು ಆಕ್ಸಿಡೇಷನ್ ರೀತಿಯ ಒಂದು ವೆದರಿಂಗಲ್ಲಿ ನೋಡ್ಬೋದು. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳೋದಾದರೆ, ಮೋಸ್ಟ್ ರಾಕ್ಸ್ ಕಂಟೈನ್ ಅ ಸರ್ಟೈನ್ ಅಮೌಂಟ್ ಆಫ್ ಐರನ್ ವಿಚ್ ವೆನ್ ಇಟ್ ಕಮ್ಸ್ ಇನ್ ಕಾಂಟ್ಯಾಕ್ಟ್ ವಿತ್ ಏರ್ ಈಸ್ ಚೇಂಜ್ ಟು ಐರನ್ ಆಕ್ಸೈಡ್. ಫೆಮಿಲಿಯರ್ ಬ್ರೌನಿಶ್ ಕ್ರಸ್ಟ್ ಆರ್ ರಸ್ಟ್. ಐರನ್ ಆಕ್ಸೈಡ್ crumbles easily and is fat more easily eroded than the original iron. It is thus removed, loosening the overall structure of the rocks and weakening them. ಯೂಶಲಿ ನೀವು ನೋಡಿರಬಹುದು, ಕಬ್ಬಿಣದ ಒಂದು ರಾಡ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಇದು ಗಾಳಿ ಜೊತೆಗೆ ಒಂದು ಚೇಂಜಸ್ನ ಕಾಂಟ್ಯಾಕ್ಟಿಗೆ ಬಂದಾಗ, ಗಾಳಿ ಜೊತೆ ಒಂದು ಕಬ್ಬಿಣದ ಒಂದು ರಾಡು ಕಾಂಟ್ಯಾಕ್ಟಿಗೆ ಬಂದಾಗ ಏನಾಗುತ್ತೆ, ನೀವು ಹಲವಾರು ಬಾರಿ ನೋಡಿರ್ತೀರ, ಇಲ್ಲಿ ತುಕ್ಕಿಡ್ದಾಗ ಆಗಿರುತ್ತೆ.
ಅದು ಏನಕ್ಕಪ್ಪ ಅಂದರೆ ಐರನ್ ಆಕ್ಸೈಡ್ ಆಗಿ ಉಂಟಾಗಿದೆ ಅಂತ. ಬರೀ ಐರನ್ನು ಗಾಳಿಯ ಜೊತೆಗೆ ಸೇರಿದಾಗ ಐರನ್ ಆಕ್ಸೈಡ್ ಆಗಿ ಉಂಟಾಗುತ್ತೆ. ಈ ಒಂದು ಐರನ್ ಆಕ್ಸೈಡ್ ಆಗಿರ್ತಕ್ಕಂಥ ಪಾರ್ಟು ನೀರು ಬಂದಿದ್ದೇ ಆದರೆ ಈಸಿಯಾಗಿ ಅದು ಕೊಚ್ಕೊಂಡು ಹೋಗೋದಕ್ಕೆ ತಯಾರಾಗುತ್ತೆ, ಲೂಸ್ ಆಗುತ್ತೆ. ಆ ಒಂದು ಪಾರ್ಟಿಕಲ್ಸ್ ಲೂಸ್ ಆಗುತ್ತೆ, ಗಾಳಿ ಅಥವಾ ನೀರು ಜೊತೆಗೆ ಅದು ನೀಟಾಗಿ ಎರೋಡ್ ಆಗಿ ಹೋಗ್ತಕ್ಕಂಥ ಚಾನ್ಸಸ್ ಕೂಡ ಇರುತ್ತೆ. ಆಕ್ಸಿಡೇಷನಲ್ಲಿ ಏನಾಗ್ತಾ ಇದೆ ಅಂತ ನೀವು ನೋಡ್ತಾ ಇದ್ದೀರಾ. ಈ ಇಮೇಜ್ನ ಒಂದ್ಸತಿ ನೋಡಿಲಿ. ಕೆಮಿಕಲ್ ವೆದರಿಂಗಲ್ಲಿ ಯಾವ್ಯಾವ ರೀತಿ ಆಗ್ತಾ ಇದೆ ಅಂದರೆ ರಿಯಾಕ್ಷನ್ ವಿತ್ ವಾಟರ್. ಏನು ನೀವು ನೋಡಿದ್ರಿ, ಸೊಲ್ಯೂಷನ್ ಅಂತ ನೋಡಿದ್ರಿ ಅಲ್ವಾ, ನೋಡಿ ಸೊಲ್ಯೂಷನ್ ಇಂದ ಈ ಕೆಮಿಕಲ್ ವೆದರಿಂಗು ಯಾವ ರೀತಿ ಒಂದು ರಾಕ್ನ ಮಾರ್ಪಾಡು ಮಾಡಿದೆ ಅಂತ ನೋಡ್ತಾ ಇದ್ದೀರಾ. ರಿಯಾಕ್ಷನ್ ವಿತ್ ಆಕ್ಸಿಜನ್ ಅಂದ್ರೇನು, ಆಕ್ಸಿಡೇಷನ್. ಈ ಒಂದು ಕಲ್ಲಲ್ಲಿ ಐರನ್ನ ಕಂಟೆಂಟ್ ಇದ್ದಿದ್ದೇ ಆದರೆ ಆ ಒಂದು ಐರನ್ ಕಂಟೆಂಟು ಗಾಳಿ ಜೊತೆಗೆ ಸಂಪರ್ಕ ಹೊಂದಿದಾಗ ಐರನ್ ಆಕ್ಸೈಡ್ ಆಗುತ್ತೆ. ಆಗ ಅದು ತುಕ್ಕಿಡಿದ ರೀತಿಯಲ್ಲಿ ಆಗಿ ಈ ಒಂದು ರಾಕ್ನ ಏನು ಮಾಡುತ್ತೆ, ಕ್ರ್ಯಾಕ್ ಉಂಟಾಗೋ ರೀತಿಯಲ್ಲಿ ಮಾಡುತ್ತೆ. ಇದು ಕೂಡ ಆ ಟೈಪ್ ಆಫ್ ವೆದರಿಂಗ್ ಅಂತ ನೋಡ್ತಾ ಇದ್ದೀವಿ. ಇನ್ನು ರಿಯಾಕ್ಷನ್ ವಿತ್ ಆ್ಯಸಿಡ್, ಆ್ಯಸಿಡ್ ಜೊತೆ ರಿಯಾಕ್ಷನ್ ಆದಾಗ ನೋಡಿ ಇಲ್ಲಿ ಈ ರೀತಿಯ ಒಂದು ತಗ್ಗಾಗಲಿ ಅಥವಾ ಗುಂಡಿ ಆಗಲಿ ಉಂಟಾಗಿದ್ದನ್ನು ನಾವು ನೋಡ್ತಾ ಇದ್ದೀವಿ. ಇನ್ನು ರಿಯಾಕ್ಷನ್ಸ್ ವಿತ್ ಆರ್ಗ್ಯಾನಿಸಮ್ಸ್ನ ಜೊತೆ ರಿಯಾಕ್ಷನ್ ಆದಾಗ ಇಲ್ಲಿ ಕಲ್ಲು ಏನಾಗ್ತಾ ಇದೆ, ಅದ್ರ ಮೇಲೆ ಆರ್ಗ್ಯಾನಿಸಮ್ಸ್ ಬೆಳೀತಾ ಇರೋದ್ರಿಂದ ಆ ಒಂದು ಕಲ್ಲಿನ ಸ್ಟ್ರಕ್ಚರಲ್ಲಿನೂ ಕೂಡ ಕೆಲವೊಂದು ವ್ಯತ್ಯಾಸಗಳು ಉಂಟಾಗೋದನ್ನ ನಾವು ನೋಡ್ತೀವಿ. ಈಗ ನಿಮಗೆ ಈ ಇಮೇಜಲ್ಲಿ ಇದೆ ಏನು ಸೊಲ್ಯೂಷನ್ನಿಂದು ನೋಡಿದ್ರಿ, ನೆಕ್ಸ್ಟ್ ಈಗ ಆಕ್ಸಿಡೇಷನ್ದು ನೋಡಿದ್ರಿ. ಡಿಕಂಪೋಸಿಷನ್ ಬೈ ಆರ್ಗ್ಯಾನಿಕ್ ಆ್ಯಸಿಡ್ಸ್. ಇನ್ನು ಎರಡು ಇರ್ತಕ್ಕಂಥ ಇಮೇಜ್ಗಳು ಆರ್ಗ್ಯಾನಿಕ್ ಮತ್ತು ಆ್ಯಸಿಡ್, ಈ ಎರಡರಿಂದನೂ ರಾಕ್ನ ಒಂದು ಡಿಕಂಪೋಸಿಷನ್ ಹೇಗಾಗುತ್ತೆ ಅಂತ ನಾವು ನೆಕ್ಸ್ಟ್ ಒಂದು ಕೈಂಡಲ್ಲಿ ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಟೈಪಲ್ಲಿ ಡಿಕಂಪೋಸಿಷನ್ ಬೈ ಆರ್ಗ್ಯಾನಿಕ್ ಆ್ಯಸಿಡ್ಸ್ ವಿತಿನ್ ದ ಸಾಯಿಲ್ ವಿಚ್ ಕವರ್ಸ್ ಮೋಸ್ಟ್ ರಾಕ್ಸ್ ಆರ್ ಬ್ಯಾಕ್ಟೀರಿಯಾ which thrive on decaying plant or animal material. These bacteria produces acids which when dissolved in water help to speed up the weathering of the underlying rocks. ನೋಡಿ ಇಲ್ಲಿ ಆರ್ಗ್ಯಾನಿಕ್ ಆ್ಯಸಿಡ್ ಹೆಂಗೆ ಉಂಟಾಗ್ತಾ ಇದೆ ಅಂದರೆ, ಯಾವುದಾದ್ರೂ ಒಂದು ರಾಕ್ ಅಥವಾ ಒಂದು ಸಾಯಿಲ್ನಲ್ಲಿ ಏನಾಗಿರುತ್ತೆ, ಇಲ್ಲಿ ಬ್ಯಾಕ್ಟೀರಿಯಾ ಅಥವಾ ಬೇರೆ ಯಾವುದಾದ್ರೂ ಸಾವಯವ ಅಂಶಗಳು ಈ ಒಂದು ಮಣ್ಣಿಗೆ ಸೇರಿದ್ದೇ ಆದರೆ ಇದೇನು ಮಾಡುತ್ತೆ, ಬೇಗನೆ ಇಲ್ಲಿ ಒಂದು ಆ್ಯಸಿಡ್ನ ಏನು ಮಾಡುತ್ತೆ, ಕ್ರಿಯೇಟ್ ಮಾಡುತ್ತೆ. ಈ ಆರ್ಗ್ಯಾನಿಕ್ ಮಟೀರಿಯಲಿಂದ ಅಥವಾ ಬ್ಯಾಕ್ಟೀರಿಯಾಯಿಂದ ಈ ಒಂದು ಸಾಯಿಲ್ ಅಥವಾ ಒಂದು ಕವರ್ನ ಒಂದು ರಾಕ್ನ ಮೇಲಿರ್ತಕ್ಕಂಥ ಕವರ್ ಏನಾಗುತ್ತೆ, ಆ್ಯಸಿಡ್ ಉಂಟಾದ ಕಾರಣದಿಂದ ಅಲ್ಲಿ ಏನಾಗುತ್ತೆ, ಅದು ಬಿಡಿಯಾಗುತ್ತೆ, ಜೊತೆಗೆ ನೀರಿನಲ್ಲಿ ಕೂಡ ಕರಗಿಬಿಡುತ್ತೆ ಈ ಉಂಟಾಗಿರ್ತಕ್ಕಂಥ ಆ್ಯಸಿಡ್ಡು. ಇದೇನು ಮಾಡುತ್ತೆ, ಆ ಒಂದು ರಾಕ್ನ ಏನು ಮಾಡ್ತಾ ಇದೆ, ಇಲ್ಲಿ ವೆದರಿಂಗ್ ಆಗೋದಕ್ಕೆ ಕಾರಣ ಆಗ್ತಾ ಇದೆ. ಆರ್ಗ್ಯಾನಿಕ್ ಮಟೀರಿಯಲು ರಾಕ್ ಅಥವಾ ಏನು ಸಾಯಿಲ್ನ ಲೇಯರಲ್ಲಿ ಒಂದು ಆರ್ಗ್ಯಾನಿಕ್ ಮಟೀರಿಯಲ್ಲು ಅಥವಾ ಬ್ಯಾಕ್ಟೀರಿಯಾ ಅಥವಾ ಏನು ನಾವು ನೋಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಬೇರೆ ರೀತಿಯಂಥ ಮಟೀರಿಯಲ್ಸ್ಗಳು, ಅದು ಈ ಮಣ್ಣಿನ ಜೊತೆ ಸೇರಿದಾಗ ಆ್ಯಸಿಡ್ನ ಉಂಟು ಮಾಡುತ್ತೆ. ಅದು ಈ ಒಂದು ಪಾರ್ಟಲ್ಲಿ ಏನಾಗುತ್ತೆ, ನೀರಿನ ಜೊತೆ ಡಿಸಾಲ್ವ್ ಆಗೋ ರೀತಿಯಲ್ಲಿ ಈ ಒಂದು ಸಾಯಿಲ್ ಅಥವಾ ರಾಕ್ ಮೇಲಿನ ಒಂದು ಸ್ಟ್ರಕ್ಚರು ತಯಾರಾಗುತ್ತೆ. ಇದು ಹರಿಯೋ ನೀರು ಅಥವಾ ಗಾಳಿ ಜೊತೆ ಸೇರಿ ಮೂವ್ ಆಗೋದನ್ನು, ಎರೋಡ್ ಆಗೋದನ್ನು ನಾವು ನೋಡ್ತೀವಿ. ಇದು ಕೂಡ ವೆದರಿಂಗ್ನ ಒಂದು ರೀತಿಯಾಗಿ ನಾವಿಲ್ಲಿ ನೋಡ್ತಾ ಇದ್ದೀವಿ. In some cases, microorganisms and plants like mosses or lichens can live on bare rock so long as the surface is damp. These absorbs chemical elements from the rocks as food and also produce organic acids. They are thus agents of both chemical and mechanical weathering. ಇನ್ನು ಕೆಲವು ಕೇಸಸ್ಗಳಲ್ಲಿ ಈ ಒಂದು ಆರ್ಗ್ಯಾನಿಕ್ ಅಥವಾ ಏನು ಡಿಕಂಪೋಸಿಷನ್ ಆಗ್ತಾ ಇದೆ ಅಲ್ವಾ ಆರ್ಗ್ಯಾನಿಕ್ ಆ್ಯಸಿಡಿಂದ, ಇಲ್ಲಿ ಏನಾಗ್ತಾ ಇದೆ, ಮೈಕ್ರೋ ಆರ್ಗಾನಿಸಮ್ಸು ಜೊತೆಗೆ ಪ್ಲ್ಯಾಂಟ್ಸ್ ಲೈಕ್ ಮಾಸಸ್ ಅಥವಾ ಲಿಚನ್ಸ್, ಏನು ಕಲ್ಲಿನ ಮೇಲೆ ಒಂದು ಪಾಚಿ ಇದೆಲ್ಲ ನೋಡಿರ್ತೀರಲ್ವಾ. ಸೊ ಈ ರೀತಿಯ ಒಂದು ಪ್ಲ್ಯಾಂಟ್ಸ್ ಅಥವಾ ಮೈಕ್ರೋ ಆರ್ಗ್ಯಾನಿಸಮ್ಸು ಒಂದು ಬಂಡೆ ಮೇಲೆ, ಒಂದು ಕಲ್ಲಿನ ಮೇಲೆ ಅವು ಬೆಳೀತವೆ. ಸೊ ಏನು ಮಾಡ್ತವೆ ಇವು, ಆ ಒಂದು ಸರ್ಫೇಸಲ್ಲಿ ಇರ್ತಕ್ಕಂಥ ಒಂದು ಕೆಮಿಕಲ್ ಎಲಿಮೆಂಟ್ಸ್ನ ಅಬ್ಸಾರ್ಬ್ ಮಾಡ್ಕೊಂಡ್ಬಿಟ್ಟು ತಮಗೆ ತಾವು ಫುಡ್ನ ತಯಾರಿಸ್ಕೊಳ್ತವೆ.
ಆರ್ಗ್ಯಾನಿಕ್ ಆ್ಯಸಿಡ್ನ ಕೂಡ ಪ್ರೊಡ್ಯೂಸ್ ಮಾಡ್ತವೆ. ಸೊ ಈ ರೀತಿ ಕೆಮಿಕಲ್ನ ಯೂಸ್ ಮಾಡ್ತಾ ಇದೆ ಆರ್ಗ್ಯಾನಿಕ್ ಆ್ಯಸಿಡ್ಸ್ನ ಪ್ರೊಡ್ಯೂಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ನಾವೇನು ಬೋತ್ ಕೆಮಿಕಲ್ ಆ್ಯಂಡ್ ಮೆಕ್ಯಾನಿಕಲ್ ವೆದರಿಂಗ್ ಎರಡೂ ಉಂಟಾಗೋದನ್ನು ನಾವು ಈ ಒಂದು ಟೈಪಲ್ಲಿ ನೋಡ್ತಾ ಇದ್ದೀವಿ. ಓಕೆ, ಇವತ್ತಿಗೆ ನಾವು ಕೆಮಿಕಲ್ ವೆದರಿಂಗ್ ತನಕ ನಿಲ್ಲಿಸೋಣ. ಫಿಸಿಕಲ್ ವೆದರಿಂಗು ನೆಕ್ಸ್ಟ್ ಕ್ಲಾಸಿಂದ ಕಂಟಿನ್ಯೂ ಮಾಡೋಣ. ಓಕೆನಾ? ಇವತ್ತಿನ ಕ್ಲಾಸ್ ನಿಮಗೆ ಅರ್ಥ ಆಗಿದೆ ಅಂತ ಭಾವಿಸ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.